ವಿಜಯ್ ಸೂರ್ಯ ಅಂದ ಕೂಡಲೇ ನಮಗೆ ನೆನಪಾಗೋದು ಡಿಂಪಲ್ ಬೀಳೋ ಆ ನಟ ಹಾಗೂ ಅಗ್ನಿಸಾಕ್ಷಿ ಮೆಗಾ ಧಾರಾವಾಹಿ ಅಗ್ನಿಸಾಕ್ಷಿ ಮೂಲಕ ನಟರಾಗಿ ನಮಗೆ ಪರಿಚಯ ಆಗಿದ್ದು ವಿಜಯ್ ಸೂರ್ಯ. ನಟ ಆಗಬೇಕಂತಾನೆ ಮುಂಬೈಗೆ ಹೋಗಿ ಅಕಾಡೆಮಿಕ್ ಆಗಿ ಕಲ್ತು ಬಂದು ಸೀರಿಯಲ್, ರಿಯಾಲಿಟಿ ಶೋ, ಸಿನಿಮಾಗಳಲ್ಲಿ ಅಭಿನಯಿಸ್ತಾ ನಮ್ಮನ್ನು ಮನರಂಜಿಸ್ತಾನೆ ಇದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಫೀಮೇಲ್ ಫ್ಯಾನ್ ಫಾಲೋಯಿಂಗ್ ಇರುವಂತಹ ನಟ ನಮ್ಮ ಜೊತೆ ಇದ್ದಾರೆ. ಅವರ ಆ್ಯಕ್ಟಿಂಗ್ ಕರಿಯರ್ ಬಗ್ಗೆ, ಪ್ರಾಜೆಕ್ಟ್ಸ್ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳಿದ್ದೆ. ಅವ್ರನ್ನೇ ಕೇಳೋಣ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಐ ಆಮ್ ವೆರಿ ಗುಡ್. ಈಗ ನಮ್ಗೆ ಎಷ್ಟೊಂದು ಜನ ಪರಿಚಯ ಇರ್ತಾರೆ, ಐದರ್ ಅವ್ರ ಹೆಸರು ವಿಜಯ್ ಇರುತ್ತೆ, ಇಲ್ಲ ಸೂರ್ಯ ಇರುತ್ತೆ. ಯು ಹ್ಯಾವ್ ದಿಸ್ ವಂಡರ್ಫುಲ್ ನೇಮ್ ವಿಜಯ್ ಸೂರ್ಯ. ಅಂದರೆ ಒಂದು ರಾಜರ ಮನೆತನದ ಒಂದು ಹೆಸರು ಆಗುತ್ತೆ. ಯಾರು ಈ ಹೆಸರು ಚೂಸ್ ಮಾಡಿದ್ದು ನಿಮಗೆ? ಪೇರೆಂಟ್ಸ್ ಆಬ್ವಿಯಸ್ಲಿ. ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಇದೆಯಾ? ಯೂಶ್ವಲಿ ನಮ್ಮ ಇದರಲ್ಲಿ ಕಲ್ಚರಲ್ಲಿ ಅದು ಜಾತಕ ಎಲ್ಲ ನೋಡಿ ಇಡ್ತಾರಲ್ಲ. ಸೊ ಆ್ಯಕ್ಚುಲಿ ಕುಮಾರ್ ಅಂತ ಇದ್ದಿದ್ದು ಫಸ್ಟ್ ಸ್ಕೂಲಲ್ಲಿ. ಹಾಂ, 10th ಆದಮೇಲೆ ವಿಜಯ್ ಸೂರ್ಯ ಅಂತ ಚೇಂಜ್ ಮಾಡಿದ್ರು. ಅಂದರೆ ಪ್ರಾಪರ್ ನಾಮಕರಣ ಮಾಡಿದ್ರು, ಮಕ್ಳಿಗೆ ಮಾಡ್ತಾರಲ್ಲ ಅದೇ ಥರ 10th ಅಲ್ಲಿ. ಅಂದರೆ ನನಗೊಬ್ಬನಿಗೆ ಅಲ್ಲ, ನಮ್ಮ ಅಣ್ಣನಿಗೂ ಚೇಂಜ್ ಆಯಿತು. ನಮ್ಮ ಅಣ್ಣನ ಹೆಸರು ಬಂದು ಇಂದುಶೇಖರ್ ಅಂತ ಇತ್ತು, ಅವ್ನಿಗೆ ರವಿ ಸೂರ್ಯ ಮಾಡಿದ್ರು, ನನಗೆ ವಿಜಯ್ ಸೂರ್ಯ ಅಂತ. ಅಂದರೆ ಚಿಕ್ಕ ವಯಸ್ಸಲ್ಲಿ ಸುಮ್ಮನೆ ಇಟ್ಬಿಟ್ಟಿದ್ರು ಅನಿಸುತ್ತೆ ತಾತ. ಅದು ಅದೇನೋ ಸೂಟ್ ಆಗ್ತಿಲ್ಲ, ಚೇಂಜ್ ಮಾಡೋಣ ಅಂತ ಅವ್ರು ಚೇಂಜ್ ಮಾಡಿತ್ತು. ಸೊ ಇವಾಗ ಅದೊಂಥರ ಐಡೆಂಟಿಟಿ ಥರ, ಯಾರಿಗೂ ಈ ಹೆಸರು ಇರಲ್ಲ, ಈ ಹೆಸರು ಕೇಳಿದ ತಕ್ಷಣ ನೀವೇ ಪಟ್ಟ ಅಂತ ತಲೆಗೆ. ಹಾಂ, ಅದೊಂದು ಐ ಆಮ್ ವೆರಿ ಹ್ಯಾಪಿ. ಅಂದರೆ ತುಂಬ ಕಾಮನ್ ಹೆಸರೆಲ್ಲ ಇದೆ. ಐ ಮೀನ್ ವಿಜಯ್ ಕಾಮನ್, ಸೂರ್ಯನೂ ಕಾಮನ್, ಬಟ್ ಎರಡು ಒಟ್ಟಿಗೆ ಇರೋದು ಜಾಸ್ತಿ ಕಾಮನ್ ಇಲ್ಲ. ಆ್ಯಂಡ್ ಈ ಪ್ರಶ್ನೆ ನೀವು ಆನ್ಸರ್ ಮಾಡಿರ್ತೀರೋ ಇಲ್ವೋ ಗೊತ್ತಿಲ್ಲ, ಇದಕ್ಕೆ ರೀಸನ್ನು ಲೈಕ್ ಫ್ಯಾಮಿಲಿ ಟ್ರೀನಾ ಅಥವಾ ನಿಮ್ಮಿಂದ ಸ್ಟಾರ್ಟ್ ಆಗಿರೋದಾ? ಫ್ಯಾಮಿಲಿಲಿ ಅಮ್ಮನಿಗಿದೆ, ಬಟ್ ತುಂಬ ಲೈಟ್ ಆಗಿದೆ ಒಂದು ಕಡೆ. ಇಟ್ ಇಸ್ ನಾಟ್ ವೆರಿ ಎವಿಡೆಂಟ್, ಬಟ್ ತುಂಬ ಎವಿಡೆಂಟಾಗಿ ನನಗೆ ಶುರುವಾಗಿದೆ. ನನ್ನ ಮಗನಿಗೂ ಬಿಕಾಸ್ ನನ್ನ ವೈಫ್ಗೂ ಇದೆಯಲ್ಲ. ಸೊ ವಿ ಡಿಡ್ಂಟ್ ಎಕ್ಸ್ಪೆಕ್ಟ್ ಇಟ್ ಆ್ಯಕ್ಚುಲಿ ಡಾಕ್ಟರ್ ಮಗು ಹೊರಗೆ ತಂದಾಗ ಫಸ್ಟ್ ಹೇಳಿದ್ದೆ, ಇವನ್ ಯುವರ್ ಬೇಬಿ ಹ್ಯಾಸ್ ಅ ಡಿಂಪಲ್ ಅಂತ. ಲೈಕ್ ಅಯ್ಯೋ, ಲೀವ್ ದ್ಯಾಟ್ ಬೇಬಿ ಇಸ್ ಫೈನ್ ನೋ ಅಂತ. ಸೊ ವಿ ವಾಂಟ್ ಟು ನೋ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ಅಂತ. ಅಂದರೆ ನಿಮ್ಮ ಅಕಾಡೆಮಿಕಲ್ಲಿ ನೀವು ಸ್ಕೂಲ್ಗೆ ಹೋಗೋ ಟೈಮ್ ಹೇಗಿತ್ತು? ಯು ಮಿಸ್ಚೀವಿಯಸ್ ಅಥವಾ ತುಂಬ ಗುಡ್ ಸ್ಟೂಡೆಂಟ್, ಕುತ್ಕೊಂಡೆಲ್ಲ ಹೋಮ್ವರ್ಕ್ ಮಾಡಿ ಸಬ್ಮಿಟ್ ಮಾಡೋ ಥರ ಹುಡುಗನ? ಅಂದರೆ ಎರಡು ಕಾಂಬಿನೇಷನ್ ಇತ್ತು. ನಾನು ಓದಿದ್ದು ICSE ಸಿಲೆಬಸ್ಸು. ಸೊ ಹಾಗಿದ್ದಾಗ ಗೊತ್ತಿರುತ್ತೆ, ಎಜುಕೇಷನ್ ಮೇಲೆ ಸ್ವಲ್ಪ ಒತ್ತು ಜಾಸ್ತಿ ಇರುತ್ತೆ. ಒಂದು ಪ್ರೈಮರಿ ತನಕ ಐ ವಾಸ್ ಅ ವೆರಿ ಗುಡ್ ಸ್ಟೂಡೆಂಟ್, ಅಂದರೆ 90+. ಪ್ರೈಮರಿಯಿಂದ ಇದು ಹೈಸ್ಕೂಲ್ ಬರ್ತಿದ್ದ ಹಾಗೆ ಅದೇನೋ ಗೊತ್ತಿಲ್ಲ, 90, 80 ಆಯಿತು, 80, 70 ಆಯಿತು, 70ಇಂದ 60ಗೆ ಆಯಿತು, 60 ನಿಂತ್ಕೋತು. 10th ಐ ಗಾಟ್ ಅರೌಂಡ್ 69.5 ಅಂತ. ಬಟ್ ಎಲ್ಲರಿಗೂ 70 ಅಂತ ಹೇಳಿ 70 ಪರವಾಗಿಲ್ಲ, ಚಲ್ತಾ ಇತ್ತು. ಬಟ್ ಅದೇ ತುಂಬ ಇಂಟ್ರೋವರ್ಟ್ ಆಗಿದ್ದೆ. ಓನ್ಲಿ ಫ್ರೆಂಡ್ಸ್ ಜೊತೆ ಮಾತ್ರ ಸ್ವಲ್ಪ ಓಪನ್ ಅಪ್ ಆಗ್ತಿದ್ದೆ. ಜಾಸ್ತಿ ಮಾತಾಡ್ತಿರಲಿಲ್ಲ, ತುಂಬ ನಾಚ್ಕೊಂಡು ಹೋಗ್ಬಿಡ್ತಿದೆ, ತುಂಬ ಶೈ. ಇನ್ಫ್ಯಾಕ್ಟ್ ಅವಾಗ ಯಾರಾದರೂ ನೋಡಿದ್ದಿದ್ರೆ ನನ್ನ, ಯಾರೂ ಹೇಳ್ತಿರಲಿಲ್ಲ ದಟ್ ನಾನು ಈ ಫೀಲ್ಡಿಗೆ ಬರ್ತಿದ್ದೆ ಅಂತ. ಆ್ಯಂಡ್ ಇವಾಗ ಶೈ ಇದ್ರಿ, ಡಿಡ್ ದಟ್ ಕಂಟಿನ್ಯೂ ಕಾಲೇಜ್ ಟೈಮಲ್ಲಿ? ಎಸ್ 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 ಎಸ್. ವೆನ್ ಡಿಡ್ ಯು ಆ್ಯಕ್ಚುಲಿ ರಿಯಲೈಸ್ ಓಕೆ ನಾನು ಇವಾಗ ಆ್ಯಕ್ಟಿಂಗ್, ಐ ಗೆಸ್ ದಟ್ಸ್ ಮೈ ಕಾಲಿಂಗ್ ಅನ್ನೋದು? ಅದೇ PU ರಿಸಲ್ಟ್ಸ್ ಬಂತಲ್ಲ. PU ರಿಸಲ್ಟ್ಸ್ ಬಂದ ಮೇಲೆ ಒಂದು ಆಬ್ವಿಯಸ್ಲಿ ಇಂಜಿನಿಯರಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಆಮೇಲೆ ಅಷ್ಟು ಮಾರ್ಕ್ಸು ಬಂದಿರಲಿಲ್ಲ, ಜಸ್ಟ್ ಪಾಸ್ ಆಗಿತ್ತು. ಆ್ಯಂಡ್ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ನಾನು ಆಸ್ ಅ ವೆರಿ ಶೈ ಕಿಡ್ ಆಯಿತಾ. ಬಟ್ ವರ್ಷಕ್ಕೆ ಒಂದು ಸಲ ಮಾತ್ರ ಐ ವುಡ್ ಎಂಜಾಯ್ ಸ್ಕೂಲ್ ಡೇ ಬರೋದು, ಡಾನ್ಸ್ ಇರೋದು, ಒಂದು ಪರ್ಫಾರ್ಮೆನ್ಸು. ಆ ಒಂದು ಪರ್ಫಾರ್ಮೆನ್ಸ್ಗೆ ಇಡೀ ವರ್ಷ ವೆಯ್ಟ್ ಮಾಡ್ತಿದ್ದೆ ನಾನು. ಅಂದರೆ ಒಳಗೆ ಎಲ್ಲೂ ಹೇಳ್ಕೊತಿರ್ಲಿಲ್ಲ. ಆ್ಯಂಡ್ ನನಗೆ ಪರ್ಫಾರ್ಮೆನ್ಸಲ್ಲಿ ಫ್ರಂಟಲ್ಲಿ ನಿಂತ್ಕೋಬೇಕು ನಾನು. ನನ್ನ ಹಿಂದೆ ಎಲ್ಲ ಹಾಕ್ಬಿಟ್ರೆ ನಾನು ಡಾನ್ಸ್ ಮಾಡಲ್ಲ. ಹಾಂ, ಲೀಡೋ ಏನೋ ಒಂದು, ಒಟ್ಟು ಫ್ರಂಟಲ್ಲಿ ಇರಬೇಕು ನಾನು. ಅದೊಂದು ಇತ್ತು ನಂಗೆ ಚಿಕ್ಕ ವಯಸ್ಸಲ್ಲಿ. ಬಟ್ ಈ ಹೈಟ್ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ವಾ? ನಾನು ತುಂಬ ಕುಳ್ಳ ಆವಾಗ. PU ಅಲ್ಲಿ ಸ್ವಲ್ಪ ಬೆಳೆದಿದ್ದು, ಸಡನ್ನಾಗಿ ಪ್ಯಾಂಟ್ ಎಲ್ಲ ತುಂಡ ಆಗ್ತಾ ಬಂತು. ಮನೇಲೂ ಶಾಕು, ಏನಿದು ಹಿಂಗೆ ಸಡನ್ನಾಗಿ. ಯಾಕಂದ್ರೆ ಅಣ್ಣ ವಾಸ್ ಅ ಟಾಲ್ ಕಿಡ್. ನಾನು ಆ್ಯಕ್ಚುಲಿ ಲೈನಲ್ಲಿ ನಿಲ್ಲಿಸಿದ್ರೆ ಆಸ್ ಅ ಥರ್ಡ್ ಗೈ ಫ್ರಮ್ ದ ಬಿಗಿನಿಂಗ್. ಸೊ ಇವಾಗ ಅದೇನು, ಸೊ ಸುಮಾರು ಜನಕ್ಕೆ ಕನ್ಫ್ಯೂಷನ್ನು, ಹೆಂಗೆ ಬೆಳೆದ ಇವನು, ಏನೋ ಮಾಡ್ಕೊಂಬಿಟ್ನಾ ಅಂತ.
ನೋ ಬಟ್ ಇಟ್ಸ್ ಕೆಲವರು ಸರ್ಟನ್ ಏಜಸಲ್ಲಿ ಇದಾಗ್ತದೆ, ಸ್ಪೈಕ್ ಆಗುತ್ತೆ ಅವ್ರು. ಸೊ ಆ ಟೈಮಲ್ಲಿ ಡಿಡ್ ಯು ಎವರ್ ಥಿಂಕ್ ಆಫ್, ಅಂದರೆ ಮಾಡ್ಲಿಂಗ್ ಅಂತಾನೆ ಕೆಲವರು ಪ್ರೊಫೆಷನ್ ಆಗಿ ತೊಗೊಳ್ತಿದ್ರು. ಆ್ಯಕ್ಚುಲಿ ಫ್ರ್ಯಾಂಕ್ಲಿ ಅವಾಗ ಆ ಥರ ಪ್ರೊಫೆಷನ್ ತೊಗೊಳ್ಳೋದು ರಿಸ್ಕಿ ಇರ್ತಿತ್ತು. ಲೈಕ್ ಫ್ಯೂ ಇಯರ್ಸ್ ಬ್ಯಾಕ್ ಐ ಆಮ್ ಟಾಕಿಂಗ್. ಡಿಡ್ ಯು ಎವರ್ ವಾಂಟ್ ಟು ಬಿ ಅ ಮಾಡೆಲ್ ಆರ್ ಎನಿಥಿಂಗ್? ಇಲ್ಲ, ಮಾಡೆಲ್ ಇಲ್ವೇ ಇಲ್ಲ. ಮಾಡೆಲ್ ಹ್ಯಾಪನ್ ಬೈ ಚಾನ್ಸ್. ಬಟ್ ಸ್ವಲ್ಪ ಡಾನ್ಸ್ ಮಾಡ್ತಿದ್ನಲ್ಲ, ಸಿನಿಮಾ ಆಸೆ ಇತ್ತು. ಬಟ್ ದೆನ್ ನನಗೆ ಗೊತ್ತಿರೋದು ಒಂದೇ ವಿಷಯ ಅಂದರೆ ಡಾನ್ಸು. ಈ ಮುಖಾಂತರ ಟ್ರೈ ಮಾಡೋಣ ಅಂತ. ಸೊ ಮನೇಲಿ ಡಾನ್ಸರ್ ಆಗಲ್ಲ ಅಂತ ಹೇಳಿದೆ. ನೀನು ಡಾನ್ಸರ್ ಆಗಿ ಓಕೆ ಏನು ಮಾಡ್ತೀಯ, ಮ್ಯಾಕ್ಸಿಮಮ್ ಡಾನ್ಸ್ ಮಾಡ್ತೀಯ, ಬಟ್ ದೆನ್ ಲಾಂಜಿವಿಟಿ ಇದೆಯಾ ನಿನಗೆ ಅದರಲ್ಲಿ ಅಂತ. ದೆನ್ ಅದಾದಮೇಲೆ ಕೆಲವು ಡಿಸ್ಕಷನ್ ಮಾಡಿದ್ಮೇಲೆ ಫಿಲಮ್ ಸ್ಕೂಲ್ ವಿಚಾರ ಬಂತು. ಆವಾಗ ಒಳಗಿರೋ ಆಸೆನೂ ಬಂತು ಹೊರಗೆ. ಇಲ್ಲ, ಐ ವಿಲ್ ಡೂ ಇಟ್ ಅಂತ. ಆ್ಯಂಡ್ ಪಾಪ ಪೇರೆಂಟ್ಸು ಕಷ್ಟಪಟ್ಟು ಕಳಿಸಿದ್ರು ಅವಾಗ. ಬಿಕಾಸ್ ಟ್ಯೂಷನ್ಸ್ ಫೀ ಎಲ್ಲ ಅವಾಗ ಆಲ್ಮೋಸ್ಟ್ 13 lakhs ಇತ್ತು. ಲೋನ್ ತೊಗೊಂಡು ಕಳಿಸಿದ್ದು ನನಗೆ ಪೇರೆಂಟ್ಸ್. ಹಾಂ, ವಿಸ್ಲಿಂಗ್ ವುಡ್ಸ್. ಯಾ ಯಾವ ಪೇರೆಂಟ್ಸು ಮಾಡಲ್ಲ ಅನ್ಸುತ್ತೆ ಆ ಥರ. ಲೋನ್ ತೊಗೊಂಡು ಎಜುಕೇಷನ್ ಕೊಡಿಸ್ಬೋದು, ಅಂದರೆ ನಾರ್ಮಲ್ ಲೈಕ್ ಇಂಜಿನಿಯರಿಂಗ್ ಅಥವಾ ಇದು. ಸಿನಿಮಾ ಎಜುಕೇಷನ್ ಕೊಡಲ್ಲ. ಐ ಥಿಂಕ್ ನಮ್ಮ ಪೇರೆಂಟ್ಸ್ ಆರ್ ದ ಫಸ್ಟ್ ಪೀಪಲ್ ಟು ಡೂ ದ್ಯಾಟ್. ಐ ಗೆಸ್ ದಟ್ ಈಸ್ ದ ಬಿಗ್ಗೆಸ್ಟ್ ಮೋಟಿವೇಶನ್ ನನ್ನ ಲೈಫಲ್ಲಿ ಇವತ್ತಿಗೂ ಕೂಡ. ಒಂದು ಬಿಗ್ಗೆಸ್ಟ್ ರಿಸ್ಕ್. ಅಲ್ಲಿಗೆ ಹೋಗಿ ಸೀರಿಯಸ್ನೆಸ್ ಬಂದ್ಬಿಡ್ತು ಲೈಫ್ ಅವಾಗ. ಅಂದರೆ ಏನಾಗುತ್ತೆ ಅಂದರೆ, ಈಗ ನಿಮ್ಮ ಫ್ರೆಂಡ್ಸ್ಲ ಏನು ಮಾಡ್ತಿದ್ದಾರೋ ಅದನ್ನೇ ಮಾಡಿದಾಗ ಹಾಂ ನಾರ್ಮಲ್ ಲೈಫ್ ಈಸ್ ಅ ನಾರ್ಮಲ್ ಸ್ಟೇಟಲ್ಲಿ ಹೋಗ್ತಿದೆ ಅಂತ ನಮ್ಮ ಮೈಂಡ್ ಸೆಟ್ ಇರುತ್ತೆ. ಏನು ಅಷ್ಟೊಂದು ಟೆನ್ಷನ್ ಏನಿರಲ್ಲ, ಇಟ್ಸ್ ನಾರ್ಮಲ್ ಲೈಫ್ ಅಂತ. ಸೊ ಸಡನ್ಲಿ ನೀವು ಸಿ ನಿಮ್ಮ ಫ್ರೆಂಡ್ಸ್ ಎಲ್ಲ ನಾರ್ಮಲ್ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಆ ಫೀಲ್ಡಲ್ಲಿ ಹೋಗ್ತಿರ್ತಾರೆ. ನನಗೆ ಈ ಥರ ಒಂದು ಡಿಸ್ಕಷನ್ ಆಗಿ ಒಂದು ವಿಷಯ ಬಂದು ಪೇರೆಂಟ್ಸು ಕಷ್ಟಪಟ್ಟು ಲೋನ್ ತೊಗೊಂಡು ಕಳಿಸಿದ್ರು. ಸೊ ಅದೆಲ್ಲ ತಲೆ ಕುತ್ಕೊಂಡ್ಬಿಡುತ್ತೆ. ಇಟ್ಸ್ ನಾಟ್ ಎನ್ ಈಸಿ ಥಿಂಗ್. ಐ ಕಾಂಟ್ ಫೂಲ್ ಅರೌಂಡ್ ಹಿಯರ್. ಸೊ ಐ ಟ್ರೈ ಟು ಗ್ರಾಸ್ಪ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಬಾಂಬೆಲಿ. ನನ್ನ ಜೀವನ ಹೇಳ್ಕೊಡ್ತು 2 years. ಅದು ಚೇಂಜ್ಡ್ ಮೈ ಕಂಪ್ಲೀಟ್ಲಿ ಹೌ ಐ ವಾಸ್ ಬಿಫೋರ್, ಹೌ ಐ ಆ್ಯಮ್ ಅಂತ. ಸೊ ಅಲ್ಲೇನು ಕಲಿತ್ನೋ ಅದೇ ನಡ್ಕೊಂಬಂದಿರೋದು ಎಷ್ಟು ವರ್ಷ. ಆ್ಯಂಡ್ ಇನ್ನೂ ಒಂದು ಮೇಜರ್ ಲರ್ನಿಂಗ್ ಬಂದೇ ಬರುತ್ತೆ ಎಲ್ಲರ ಲೈಫಲ್ಲೂ. ಒಂದೊಂದು ಇಂಟರ್ವಲ್ಸ್ ಅಂತ ಇರುತ್ತೆ. ಆವಾಗ ನನಗೆ ಅದು 2 years ಆಫ್ ಬಾಂಬೆ ಇಸ್ ಮೈ ಇಂಟರ್ವಲ್. ಐ ಗೆಸ್ ಇವಾಗ ದೋಸ್ 2 years ಆಫ್ ಕೋವಿಡ್ ವಾಸ್ ಮೈ ಇಂಟರ್ವಲ್. ತುಂಬ ಹೇಳ್ಕೊಡಿ ಮೋಸ್ಟ್ ಆಫ್ ದೆಮ್. ಅದು ಬರುತ್ತೆ, ಇಟ್ ವಿಲ್ ಟೀಚ್ ಯು ಸಮಥಿಂಗ್ ಆ್ಯಂಡ್ ದೆನ್ ಯು ಕಮ್ ಔಟ್ ಆಸ್ ಅ ಡಿಫ್ರೆಂಟ್ ಪರ್ಸನ್. ಸೊ ವಾಟ್ ಐ ವಾಸ್ ಇನ್ ಮೈ 20s, ಐ ಆಮ್ ನಾಟ್ ಇನ್ ಮೈ 30s ರೈಟ್ ನೌ. ಅಂದ್ರೆ ಇಟ್ ಚೇಂಜ್ಡ್ ಯು ಆಸ್ ಅ ಪರ್ಸನ್ ಅಂತ. ಆ 2 years ಅಂದ್ರೆ ಒಂದು ಅಕಾಡೆಮಿಲಿ ನೀವು ಆಕ್ಟಿಂಗ್ ಕಲ್ತಿದ್ದು, ಇನ್ನೊಂದು 2 years ಸ್ಟೇಯಿಂಗ್ ದೇರ್ ಅವೇ ಫ್ರಮ್ ಯುವರ್ ಫ್ಯಾಮಿಲಿ. ಯಾವ್ದಾದ್ರು ಒಂದು ಬಿಗ್ಗೆಸ್ಟ್ ಲರ್ನಿಂಗ್ ವಿಚ್ ಯು ಕ್ಯಾನ್ ಶೇರ್ ವಿತ್ ಅಸ್? ಅಂದರೆ ಹಸು ಅಂದರೆ ಏನು ಅಂತ ಗೊತ್ತಾಯ್ತು ಅವಾಗ ಫಸ್ಟ್ ಟೈಮ್ ಲೈಫಲ್ಲಿ. ಎಲ್ಲಿ ಒಂದು ಸಲನೂ ಅಮ್ಮ ನಮಗೆ ಅದು ತೋರಿಸೇ ಇಲ್ಲ. ಅಲ್ಲಿ ತಿನ್ನೋಕೆ ಊಟ ಇರಲ್ಲ ಅಂತಲ್ಲ, ಟೈಮ್ ಸರಿಗೆ ಅಂದರೆ ಅಭ್ಯಾಸ ಇಲ್ಲ ಅಲ್ವಾ, ನಾವೇ ಹೋಗಿ ತಿನ್ನಬೇಕು. ಇವಳು ಕೂಡ ಬಿಟ್ಟರೆ ನನ್ನ ತಾಯಿ ಮತ್ತು ನನ್ನ ವೈಫ್ ನಂಗೆ ಫೀಡ್ ಮಾಡ್ತಾರೆ. ಅಂದರೆ ನೆಟ್ಫ್ಲಿಕ್ಸ್ ನೋಡ್ತಿದ್ರೆ ಐ ಆಮ್ ವೆರಿ ಬ್ಯುಸಿ ವಾಚಿಂಗ್, ತಿನ್ನಿಸ್ಬಿಡಿ ಅಂತ ಹೇಳ್ತೀನಿ ಹಂಗೆ. ಸೊ ದಟ್ ಹಸು ಅಂದರೆ ನಾಟ್ ಇನ್ ಅ ವೆರಿ ನೆಗೆಟಿವ್, ಅಂದರೆ ನನಗೆ ತಿನ್ನೋಕೆ ಊಟ ಇರಲ್ಲ ಅಂತಲ್ಲ. ಬಟ್ ಆ ಟೈಮ್ಗೆ ನಾವೇ ಹೋಗಿ ತಿನ್ನಬೇಕು. ಅಂದರೆ ಅದು ತುಂಬ ಬೇಸಿಕ್. ತುಂಬ ಜನ ನಗ್ಬೋದು ಈ ವಿಷಯ, ಬಟ್ ನನಗೆ ನಾನು ಬೆಳೆದಿದ್ದು ವಾತಾವರಣ ಹಂಗಿರಲಿಲ್ಲ. ತುಂಬ ಒಂದು ಪ್ರೊಟೆಕ್ಟೆಡ್ ಫ್ಯಾಮಿಲಿಲಿ ಬೆಳೆದಿದ್ದು ನಾನು. ಸೊ ಅಲ್ಲಿ ಹೋಗಿ ಕಂಪ್ಲೀಟ್ ಇಂಡಿಪೆಂಡೆಂಟ್ ಆಗ್ಬಿಟ್ನಲ್ಲ. ಸೊ ಎಲ್ಲನೂ ಕಲಿಬೇಕಾಗಿತ್ತು. ಅಂದರೆ ನನ್ನ ಬಟ್ಟೆ ಹೇಗೆ ವಾಶ್ ಮಾಡೋದು, ಹೇಗೆ ರೂಮ್ನ ಕ್ಲೀನಾಗಿ ಇಟ್ಕೊಳ್ಳೋದು. ಅಂದರೆ ಒಂದು ಸೀರಿಯಸ್ನೆಸ್ ಬಂದ್ಬಿಡುತ್ತೆ ಲೈಫ್ ಮೇಲೆ. ಅಂದರೆ ಐ ವಾಸ್ ಎ ಕಿಡ್. ಅಲ್ಲಿ ಹೋದ ಮೇಲೆ ಓಕೆ ತುಂಬ ಒಂದು ರಿಸ್ಕ್ ತೊಗೊಂಡು ಪೇರೆಂಟ್ಸ್ ನನ್ನಲ್ಲಿ ಕಳಿಸಿದ್ದಾರೆ. ನಾನು ಅವ್ರ ನಂಬಿಕೆ ಒಂದು ಕಳ್ಕೋಬಾರ್ದು. ಆ್ಯಂಡ್ ಸುಮಾರು ಜನ ಹೇಳಿದ್ರು, ಬಾಂಬೆಗೆ ಈ ವಯಸ್ಸಿಗೆ ಕಳಿಸ್ತಿದ್ದಾರೆ, ನಿಮ್ಮ ಮಗ ಕಳೆದೋಗ್ತಾನೆ. ಎಲ್ಲೂ ಕಳೆದೋಗಲ್ಲ, ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದೆ. ಯು ಬಿಕೇಮ್ ಮೋರ್ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದಾ? ಸ್ವಲ್ಪ. ಬಟ್ ದೆನ್ ವಾಪಸ್ ಬಂದ್ಮೇಲೆ ತಿರ್ಗಾ ಡಿಪೆಂಡೆನ್ಸಿ ಶುರುವಾಗಿದೆ. ಬಟ್ ಯು ನೋ ನಾವು ಹೆಂಗಿರುತ್ತೆ ಟು ಬಿ. ಯಾ ಐ ನೋ. ಅಂದರೆ ಮೈಂಡ್ ಸ್ವಿಚ್ ಮಾಡ್ಕೊಂಡ್ಬಿಡ್ತೀನಿ. ಅಕಸ್ಮಾತ್ ಯಾರೂ ಇಲ್ಲ ಅಂದರೆ ಐ ವಿಲ್ ಚೇಂಜ್ ಮೈ ಸೆಲ್ಫ್. ಮನೆಯಲ್ಲಿ ನನ್ನ ಈಗ ವೈಫು ಅಥವಾ ಅಮ್ಮ ಇದ್ದರೆ ಆ ಕಂಪ್ಲೀಟ್ ಡಿಪೆಂಡೆನ್ಸಿ ನಾನು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಐ ವಾಂಟ್ ಟು ಬಿ ಪ್ಯಾಂಪರ್ಡ್. ಐ ಆಮ್ ದಟ್ ಕೈಂಡ್. ನನಗೆ ಬೇಕು, ನನಗೆ ಐ ಓಪನ್ಲಿ ಅಕ್ಸೆಪ್ಟ್ ಮಾಡ್ತೀನಿ. ಐ ವಾಂಟ್ ಟು ಬಿ ಪ್ಯಾಂಪರ್ಡ್. ಯಾರೂ ಇಲ್ಲ ಅಂದರೆ ಐ ವಾಂಟ್ ಟು ಬಿ ವೆರಿ ಇಂಡಿಪೆಂಡೆಂಟ್. ಲೈಕ್ ಡೋಂಟ್ ಬಾದರ್ ಮೀ. 2 extreme ಪರ್ಸ್ನಾಲಿಟೀಸ್ ಇದೆ ನನಗೆ. ಬಟ್ ಐ ರಿಯಲಿ ಡೋಂಟ್ ನೋ ಯಾವುದು ಇದು ನಿಜ ಅನ್ನೋ ಯಾವುದು.
ಕೆಲವರು ಹೇಳ್ತಾರಲ್ಲ ತುಂಬ ಪರ್ಸ್ನಾಲಿಟೀಸ್ ಇರುತ್ತೆ, ಬಟ್ ನಿಮ್ಮ ನಿಜವಾದ ಪರ್ಸ್ನಾಲಿಟಿ ನಿಮಗೆ ಮಾತ್ರ ಗೊತ್ತಿರುತ್ತೆ ಅಂತ. ಐ ಡೋಂಟ್ ನೋ ವಾಟ್ ಇಸ್ ಮೈ ಆ್ಯಕ್ಚುಲ್ ಐ ಪರ್ಸ್ನಾಲಿಟಿ. ಗೆಸ್ ಎವ್ರಿ ಪರ್ಸನಾಲಿಟಿ ಇಸ್ ಟ್ರೂ ಓನ್ಲಿ. ಸಿಚುವೇಶನ್ ನೀವು ಅಡಾಪ್ಟ್ ಮಾಡ್ಕೊಳ್ಳೋದು, ಬಟ್ ನಿಮ್ಮ ಒಳಗಿಂದ ಬಂದಿರಲ್ಲ ಅದು. ಸೊ ಯು ಡೋಂಟ್ ನೋ ಇಫ್ ಇಟ್ಸ್ ಟ್ರೂ ಆರ್ ನಾಟ್. ಐ ಗೆಸ್ ಒಂದೊಂದು ನೀವು ಫೇಸ್ ಅಂತ ಹೇಳಿದ್ರಿ, ಅದೊಂದು 2 years ಫೇಸ್ ಆದರೆ ಮತ್ತೊಂದು ಕೋವಿಡ್ 2 years ಫೇಸ್ ಅಂತ. ಇದ್ರ ಮಧ್ಯದಲ್ಲಿ ಅಗ್ನಿಸಾಕ್ಷಿ ಅಂದರೆ ನೀವು ಫಸ್ಟ್ ಟೈಮ್ ಟೆಲಿವಿಷನ್ಗೆ ಪರಿಚಯ ಆಗಿದ್ದು ಅಂದರೆ ಹೇಗಿತ್ತಂದರೆ ಎವ್ರಿ ಡೇ ಅದೊಂಥರ ಎಲ್ಲರ ರಿಚುವಲ್ ರೊಟೀನು ಟು ವಾಚ್ ಇಟ್ ಫ್ರಮ್ ಈವ್ನಿಂಗ್ ಟು ನೈಟ್. ಅದ್ರ ಮಧ್ಯೆ ನಿಮ್ಮ ಅಗ್ನಿಸಾಕ್ಷಿ ವಾಸ್ ಅ ಮೆಗಾ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಹೇಳ್ಬೋದು. ಒಂದು ಕ್ಯಾರೆಕ್ಟರ್ನ ಸುಮಾರು ವರ್ಷ ಕ್ಯಾರಿ ಮಾಡಿದ್ದೀರಾ, ಸಿದ್ಧಾರ್ಥ್ ಅನ್ನೋ ಕ್ಯಾರೆಕ್ಟರ್ನ. ಆ್ಯಸ್ ಆ್ಯಕ್ಟಿಂಗ್, ಆ್ಯಸ್ ಅ ಪರ್ಸನ್, ಆ ಒಂದು ಅಗ್ನಿಸಾಕ್ಷಿ ಫೇಸ್ ಹೇಗಿತ್ತು? ಬ್ಯೂಟಿಫುಲ್. ಅಂದರೆ ಜನಕ್ಕೆ ಕಾಣಿಸೋದು ಬೇರೆ, ಬಟ್ ನಾವಲ್ಲಿ ಕೆಲಸ ಮಾಡೋದು ನಮ್ಮ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ. ದ 4th wall ಅಂತಾರಲ್ಲ, ವಿಲ್ ಬಿ ಸ್ಟಕ್ ಟು ದ 3 walls. ಒಂದು ಸ್ಟೇಜ್ ಅಂದರೆ ವಿ ಹ್ಯಾವ್ 3 walls ಆ್ಯಂಡ್ 4th wall ಬಂದು ಆಡಿಯನ್ಸು. ಅವ್ರ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ, ನಮ್ಮ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ. ನಮ್ಗೆ ಅದು ಬರೀ ಕೆಲಸ ಆಗಿತ್ತು ಆ್ಯಂಡ್ ಟೀಮ್ ವಾಸ್ ಲವ್ಲಿ. ದಟ್ ಈಸ್ ವಾಟ್ ಐ ರಿಯಲೈಸ್ಡ್. ಟೀಮ್ ಚೆನ್ನಾಗಿದ್ದರೆ ಕೆಲಸ ಆಟೋಮೆಟಿಕ್ ಚೆನ್ನಾಗಿ ಬರುತ್ತೆ ಅಂತ. ಇಟ್ ವಾಸ್ ಫನ್. ವಿ ಯೂಸ್ ಟು ಜಸ್ಟ್ ಹ್ಯಾವ್ ಫನ್ ಆಲ್ ದ ಟೈಮ್. ಸೀನ್ಸ್ ಬಗ್ಗೆ ಟೆನ್ಷನ್ ಇರ್ತಿರಲಿಲ್ಲ. ಅಂದರೆ ಎಲ್ಲರ ಪಾತ್ರನೂ ಒಂದು ಕಾಸ್ಟಿಂಗ್ ವಾಸ್ ಬ್ಯೂಟಿಫುಲ್. ಅದೆಲ್ಲ ನೀವು ಟೀಮ್ನ ಫಾರ್ಮ್ ಮಾಡಿದ್ದು ನೋಡಿ, ಕಾಸ್ಟಿಂಗ್ ಇರ್ಬೋದು ಅಥವಾ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನೂ ಫಾರ್ಮ್ ಮಾಡ್ತಾರೆ ನೋಡಿ, ಚಾನಲ್ ಅವರು. ಯಾ ಎವ್ರಿಥಿಂಗ್ ಕೇಮ್ ಟುಗೆದರ್. ಇಟ್ ಫೆಲ್ ಆನ್ ದ ರೈಟ್ ಪ್ಲೇಸ್. ಅದು ಯಾವಾಗಲೂ ಆಗಲ್ಲ, ಎಲ್ಲ ಒಂದು ಕಡೆ ಬ್ಲೆಸ್ಸಿಂಗ್ ಇರಬೇಕು ಅದಕ್ಕೆ. ಅದು ಬ್ಲೆಸ್ಸಿಂಗ್ ಇದ್ರೇ ಹಂಗೆ ಆಗೋದಿಲ್ಲ. ಅಂದರೆ ಬಿಕಾಸ್ ತುಂಬ ಪ್ರಾಜೆಕ್ಟ್ಸ್ ಮಾಡ್ತೀವಿ, ಎಲ್ಲ ಪ್ರಾಜೆಕ್ಟಲ್ಲೂ ಆ ಒಂದು ವೈಬ್ ಇರಲ್ಲ. ನಮಗೆ ಅಲ್ಲಿ ಆ್ಯಕ್ಟ್ ಮಾಡುವಾಗಲೇ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ವೆನ್ ಯು ಡೂ ಇಟ್ ವಿತೌಟ್ ಎಕ್ಸ್ಪೆಕ್ಟೇಷನ್ನು, ಸಮಥಿಂಗ್ ಲೈಕ್ ದಿಸ್ ವಿಲ್ ಹ್ಯಾಪನ್ ಒಂದ್ಸಲ. ಬಟ್ ಅದು ಹೆಸರು ಬಂದ ಮೇಲೆ ನೆಕ್ಸ್ಟ್ ನೀವೇನೇ ಕೆಲಸ ಮಾಡಿದ್ರು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗುತ್ತೆ. ದಟ್ ಈಸ್ ವೆನ್ ಯು ಫಾಲ್. ಅಂದರೆ ಜನ ನಿಮ್ಮನ್ನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್ ನಾನು ಏನು ಮಾಡಿದ್ರು ಆ ಲೆವೆಲ್ಗಿಂತ ಇನ್ನೊಂದು ಚೂರು ಜಾಸ್ತಿ ಇರಬೇಕು ಅನ್ನೋದೊಂದು. ಬಟ್ ಅದಾಗ ಆಗಲ್ಲ. ಯು ಮೈಟ್ ರೈಸ್, ಮತ್ತೆ ಯು ವಿಲ್ ಫಾಲ್ ಅಗೇನ್. ಯು ಮೈಟ್ ಫಾಲ್ ಲೋವರ್ ಆ್ಯಂಡ್ ದೆನ್ ಯು ಮೈಟ್ ರೈಸ್ ಲಿಟಲ್ ಆ್ಯಂಡ್ ದೆನ್ ಯು ಫಾಲ್ ಲೋವರ್ ಆ್ಯಂಡ್ ದೆನ್ ಯು ರೈಸ್ ವೆರಿ ಹೈ. ಸೊ ಹಾರ್ಟ್ ಬೀಟ್ ಥರ ಒಂದು ಪರ್ಟಿಕ್ಯುಲರ್ ಪ್ಯಾಟ್ರನ್ ಇರಲ್ಲ. ಸೊ ಎಲ್ಲರ ಲೈಫಲ್ಲೂ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇರುತ್ತೆ. ಸೊ ಯು ಶುಡ್ ಜಸ್ಟ್ ಎಂಜಾಯ್ ದ ಪ್ರಾಸೆಸ್ ಅಷ್ಟೇ. ರೈಟ್ ನೌ ಐ ಜಸ್ಟ್ ವಾಂಟ್ ಟು ಎಂಜಾಯ್ ಮೈ ವರ್ಕ್. ಮೇಕ್ ಶ್ಯೂರ್ ಐ ಆಮ್ ವರ್ಕಿಂಗ್ ವಿತ್ ರೈಟ್ ಪೀಪಲ್ ಅಷ್ಟೇ. ನೀವು ಹೇಳಿದ್ರಿ ಇಟ್ ವಾಸ್ ಫನ್ ಅಂತ. ಸೊ ಮೇ ಬಿ ಅದಕ್ಕೇನೆ ಎಷ್ಟೊಂದು ವರ್ಷ ಕಳೆದಿದ್ದು ಗೊತ್ತಾಗ್ಲಿಲ್ಲ. ಇಷ್ಟು ವರ್ಷ ನಡೀತಾ ಸೀರಿಯಲ್ ಅನ್ನೋ ಅನ್ಸುತ್ತೆ. ನಿಜ. ಇಟ್ಸ್ ಅ ವೆರಿ ಲಾಂಗ್ ಜರ್ನಿ ಆ್ಯಂಡ್ ತುಂಬಾನೇ ಮೆಮೊರಬಲ್ ಮೂಮೆಂಟ್ಸ್ ಇರುತ್ತೆ ಅಥವಾ ಸಮಥಿಂಗ್ ದಟ್ ಹ್ಯಾಪನ್ ಒಂಥರ ಇಟ್ಸ್ ಪಿನ್ಡ್ ಇನ್ ಯುವರ್ ಹಾರ್ಟ್. ತುಂಬ ವಿಚಾರಗಳು. ಒಂದು ಅದೇ ಆಬ್ವಿಯಸ್ಲಿ ಅನುಬಂಧ ಅವಾರ್ಡ್ಸಲ್ಲಿ ಇಬ್ಬರು ಬ್ಲೈಂಡ್ ಕಪಲ್ನ ಕರ್ಕೊಂಡ್ಬಂದಿದ್ರು. ಐ ಮೀನ್ ಅವರು ಪ್ರತಿದಿನ ಕೇಳಿಸ್ಕೊಳ್ಳೋರು ನಮ್ಮ ಸೀರಿಯಲ್ನ. ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಅಲ್ವಾ. ನಮ್ಮ ಮುಖ ಏನು ಗೊತ್ತಿಲ್ಲ ಅವ್ರಿಗೆ, ಬರೀ ನಮ್ಮ ವಾಯ್ಸಲ್ಲಿ ಮತ್ತು ಮ್ಯೂಸಿಕಲ್ಲಿ ಅವರು ನೋಡಿ ಕನೆಕ್ಟ್ ಆಗಿದೆ. ದಟ್ ಈಸ್ ಬ್ಯೂಟಿಫುಲ್. ದ್ಯಾಟ್ಸ್ ಅ ಡಿವೈನ್ ಕನೆಕ್ಷನ್. ಅದು ಐ ಗೆಸ್ ನಾನು ಓಪನ್ ಆಗಿ ಹೇಳ್ತೀನಿ, ಯಾವ ಸೀರಿಯಲ್ಲು ಆಗಿಲ್ಲ ಆ ಥರ. ಆಮೇಲೆ ಇದು ಹೇಳ್ತೀನಿ ನಾನು, ನಮ್ಮಿಂದ ಆಯಿತು ಇವರಿಂದ ಆಯಿತು ಅಂತಲ್ಲ. ಇಟ್ ಜಸ್ಟ್ ಹ್ಯಾಪನ್. ಹೆಂಗೋ ಆಯ್ತದು. ನಾನು ಹೇಳೋದು ಭಗವಂತನಿಂದ ಆಗಿತ್ತು. Nobody has the right to take the ownership of Agnisakshi. Nobody has the right. Obviously, business rights irutte ಅವ್ರ ಹತ್ರ. But the success right is ಭಗವಂತಂದು. ಸೀರಿಯಸ್ಲಿ ನಾವು ಎಷ್ಟು ಏನೇ ಹೇಳಿದ್ರು ಮತ್ತೆ ಅದೇ ಥರ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ರು, ಆಗಲಿಲ್ಲ. ಅವಾಗೆಲ್ಲ 15-16 TRP ವಾಸ್ ಕಾಮನ್ ಫಾರ್ ಅಸ್. ಅದು ಇಟ್ ಹ್ಯಾಪನ್ ಫಾರ್ ಮೆನಿ ಇಯರ್ಸ್. ಅಂದರೆ 5 years ನಾನು ಕೆಲಸ ಮಾಡಿದ್ದೆ ಅದರಲ್ಲಿ. ಇವಾಗಂತೂ ಇಟ್ಸ್ ಸೋ ಹಾರ್ಡ್. ಪೀಪಲ್ ಪಾಪ ದೇ ಸಿಂಗಲ್ ಡಿಜಿಟ್ ಬಂದರೆ ಖುಷಿ ಪಡ್ತಾರೆ ಈಗ. ಸೊ ಇಟ್ ಈಸ್ ಬ್ಲೆಸ್ಸಿಂಗ್. ಮತ್ತೆ ಎಲ್ಲ ಮಾಡಿದ್ರು ಆಗಲ್ಲ. ಗೋಲ್ಡನ್ ವರ್ಡ್ಸ್ ಕೆನಾಟ್ ಬಿ ರಿಪೀಟೆಡ್. ಎಕ್ಸಾಕ್ಟ್ಲಿ, ಗೋಲ್ಡನ್ ಶೋ ಕೆನಾಟ್ ಬಿ ರಿಪೀಟೆಡ್. ಒಂಥರ ಡಿಫ್ರೆಂಟ್ ಫ್ಯಾನ್ ಫಾಲೋಯಿಂಗ್. ಅದೊಂಥರ ಒಬ್ರೊಬ್ರು ಒಂದೊಂದು ರೀಸನ್ ನಿಮ್ಮ ಆಕ್ಟಿಂಗ್ ಇಷ್ಟಪಡೋದು, ನಿಮ್ಮ ಲುಕ್ಸ್, ನಿಮ್ಮ ಅಪಿಯರೆನ್ಸ್ಗೆಲ್ಲ. ದೆನ್ ಯು ಅಪಿಯರ್ ಆನ್ ಸಿಲ್ವರ್ ಸ್ಕ್ರೀನ್. ಕ್ರೇಜಿ ಲೋಕ ಕ್ಯಾಮ್ರಾ ಪ್ರೆಸೆನ್ಸ್ ಅಪಿಯರೆನ್ಸ್ ಆಗಿದ್ದಿತ್ತು ರವಿಚಂದ್ರನ್ ಸರ್. ನಾವು ಅವ್ರನ್ನ ಟಿವಿಲಿ ನೋಡಿರ್ತೀವಿ,
ಥಿಯೇಟರ್ಗೆ ಹೋಗೋರು ಸಿನಿಮಾ ನೋಡಿರ್ತೀವಿ, ಯು ಆರ್ ಆಕ್ಟಿಂಗ್ ವಿತ್ ಹಿಮ್. ಹೌದು. ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಓ ಫುಲ್ ಟೆನ್ಷನ್ನು, ಬೆರ್ತೋದೆ. ಒಂದು ಶಾರ್ಟ್ಗೆ ಎಲ್ಲ ಮೇಕಪ್ ಆಚೆ ಬಂದ್ಬಿಡ್ತು ನನಗೆ. ಅವಾಗ ಫಸ್ಟು ಜಸ್ಟ್ ಫ್ರೆಶ್ ಆಗಿ ನಾನು ಫಿಲ್ಮ್ ಸ್ಕೂಲಿಂದ ಹೊರಗೆ ಬಂದಿದ್ದೆ. ಅವಾಗ ನಾನು ಅಸಿಸ್ಟ್ ಮಾಡಬೇಕು ಅಂತ ಕವಿತಾ ಮ್ಯಾಮ್ನ ಮೀಟ್ ಮಾಡಿದೆ. ಅವ್ರು ಹೇಳಿದ್ರು, ದೆನ್ ಶಿ ಆಸ್ ಫಾರ್ ಮೈ ಫೋಟೋಸ್. ಕಳಿಸ್ದೆ. 6 months ಲೇಟರ್ ಒಂದು ಆಡಿಷನ್ ಇತ್ತು, ಹೋದೆ, ಸೆಲೆಕ್ಟ್ ಆಯಿತು. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್, ಯಾಕಂದರೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಅದರಲ್ಲಿ, ನಾನು ಒಬ್ಬನೇ ಫ್ರೆಷರ್ ಅದ್ರಲ್ಲಿ. ಎಲ್ಲ ಸೀನಿಯರ್. ಹರ್ಷಿಕಾ ಪನ್ನಚ್ಚ ಅವರು ಸೀನಿಯರ್ ನನಗಿಂತ ಅದರಲ್ಲಿ. ಅಂದರೆ ಅಷ್ಟು ತುಂಬ ಸಿನಿಮಾ ಮಾಡಿದರು ಆಲ್ರೆಡಿ ಅವರು. ಸೊ ಇಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ತುಂಬ ಅದೇ ಅವತ್ತು ಕಲ್ತಿದ್ದೇನು ಅಂದರೆ, ಮುಂದೆ ಯಾರೇ ಇರಲಿ ಏನೇ ಇರಲಿ ಎಷ್ಟೇ ಸೀನಿಯರ್ ಇರಲಿ, ವೆನ್ ಯು ಕಮ್ ಆನ್ ಕ್ಯಾಮ್ರಾ ಯು ಶುಡ್ ಡೂ ಯರ್ ಜಾಬ್. ಯು ಕಾಂಟ್ ಬಿ ಸ್ಟಾರ್ ಸ್ಟ್ರಕ್ಕು, ನಮ್ಮ ಕೆಲಸನೇ ಹಾಳಾಗೋಗುತ್ತೆ. ಅದು ಮೇಜರ್ ಪಾಠ ನಾನು ಕಲ್ತಿದ್ದು. ಆ್ಯಂಡ್ ಅಲ್ಟಿಮೇಟ್ಲಿ ಯಾರು ನಮ್ಮನ್ನ ಜಡ್ಜ್ ಮಾಡ್ತಿರಲ್ಲ, ನಮ್ಮ ಮೈಂಡಲ್ಲಿ ನಾವು ಅಂದ್ಕೋತೀವಿ ಅವ್ರನ್ನ ಏನು ಅನ್ಕೋತಾರೋ ಇವ್ರು ಏನು ಅನ್ಕೋತಾರೋ ಅಂತ. ಕ್ಯಾಮ್ರಾ ಮುಂದೆ ಇದ್ದಾಗ ನೋ, ದೇರ್ ಆಲ್ ಜಸ್ಟ್ ಕ್ಯಾರೆಕ್ಟರ್ಸ್, ದೇ ಪ್ಲೇಯಿಂಗ್ ಕ್ಯಾರೆಕ್ಟರ್ಸ್ ಅಂತ. ಆ ಒಂದು ಮೆಚುರಿಟಿ ಬರೋಕ್ಕೆ ಅದು ಕಲಿಸಿದ್ದು ಅದು ಆ ಫಿಲಮ್ ನನಗೆ. ಅದಾದ್ಮೇಲೆ ನೀವು ಸುಮಾರು ಸಿನಿಮಾಗಳನ್ನ ಮಾಡಿದ್ದೀರಾ. ಇಷ್ಟ ಕಾಮ್ಯ, ಹೌದು. ಅದಾದ್ಮೇಲೆ ಕದ್ದು ಮುಚ್ಚಿ, ಆಮೇಲೆ ಸಾ ಅಂತ ಒಂದು ಸಿನಿಮಾ. ಎಸ್, ಆ್ಯಂಡ್ ಐ ಹ್ಯಾವ್ 2 films ರೈಟ್ ನೌ. ಕೆಲವು ಸಿನಿಮಾಗಳನ್ನ ಮಾಡಿದ್ದೀರಾ. ಇಷ್ಟ ಕಾಮ್ಯ ಅಂದ್ರೆ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರ ಡೈರೆಕ್ಷನ್, ಅಂದ್ರೆ ಅವ್ರ ಡೈರೆಕ್ಷನ್ ನಾವು ನೋಡಿರೋ ಸಿನಿಮಾಗಳಲ್ಲಿ ಅದೊಂದ್ ಸ್ವಲ್ಪ ಇಟ್ ಸ್ಟ್ಯಾಂಡ್ಸ್ ಡಿಫ್ರೆಂಟ್. ಹೌದು ಹೌದು. ನಿಮ್ ಜೊತೆ ಮಯೂರಿ ಅವರು ಆಕ್ಟ್ ಮಾಡಿದ್ರು. ಶಿ ವಾಸ್ ಆಲ್ಸೋ ಫ್ರಮ್ ಸೀರಿಯಲ್ ಬ್ಯಾಕ್ ಗ್ರೌಂಡ್. ಹೌದು. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಬೀಯಿಂಗ್ ಡೈರೆಕ್ಟೆಡ್ ಬೈ ಹಿಮ್? ಆ್ಯಕ್ಚುಲಿ ಐ ಮೀನ್ ಪಾಪ ತುಂಬ ಜನ ಏನೋ ಹೇಳ್ತಾರೆ, ಅಂದರೆ ತುಂಬ ಸ್ಟ್ರಿಕ್ಟು ಹಾಗೆ ಹೀಗೆ ಅಂತ. ನಾವು ಆನೆಸ್ಟಾಗಿ ನಮ್ಮ ಕೆಲಸ ಮಾಡ್ಕೊಂಡು ಹೋದರೆ ಯಾರೂ ಏನೂ ಹೇಳಲ್ಲ. ನಂಗೆ ಆ ಥರ ಅನಿಸ್ಲೇ ಇಲ್ಲ. ಈ ವಾಸ್ ವೆರಿ ಫ್ರೆಂಡ್ಲಿ ವಿತ್ ಮೀ. ನನಗೆ ಒಬ್ವಿಯಸ್ಲಿ ಮೈಂಡಲ್ಲಿ ಒಂದು ರಿಸರ್ವೇಷನ್ ಇತ್ತು, ಸರ್ರು ಸೀನಿಯರು ಏನಂತಾರೋ. ಇನ್ಫ್ಯಾಕ್ಟ್ ಅವ್ರು ನಮಗಿಂತ ಹೆಂಗಾಗಿದ್ರು ಸೆಟ್ಟಲ್ಲಿ. ಹಿ ವಾಸ್ ದ ಫಸ್ಟ್ ಪರ್ಸನ್ ಟು ವೇಕ್ ಅಪ್ ಆ್ಯಂಡ್ ಲಾಸ್ಟ್ ಪರ್ಸನ್ ಟು ಸ್ಲೀಪ್. ನಾವು ಒಂದೇ ಸ್ಕೆಡ್ಯೂಲ್ ಮಾಡಿದ್ದು, ಒಂದು 49 days ಮಾಡಿದ್ವಿ ವಿತೌಟ್ ಬ್ರೇಕ್. ಅವ್ರಿಗೆ ಎನರ್ಜಿ ಎಷ್ಟಿತ್ತು ಶುರುಲಿ, ಎಂಟು ತನಕ ಹಾಗೇ ಇತ್ತು, ಎಲ್ಲೂ ಕಮ್ಮಿ ಆಗಿಲ್ಲ. ಇನ್ಫ್ಯಾಕ್ಟ್ ನಾವೆಲ್ಲ ಡ್ರೈನ್ ಔಟ್ ಆಗಿಬಿಟ್ಟಿದ್ವಿ. ಬಟ್ ಐ ವಾಸ್ ಗ್ರೇಟ್. ದಟ್ಸ್ ವೆನ್ ಐ ರಿಯಲೈಸ್ಡ್ ಸಿನಿಮಾ ಅದು ಬೇರೆ ಥರ ಶಕ್ತಿ ಅದು ಕೊಡುತ್ತೆ, ಏಜ್ ಎಲ್ಲ ಮ್ಯಾಟ್ರೇ ಆಗಲ್ಲ ಅಂತ. ಆ್ಯಂಡ್ ಇಟ್ ವಾಸ್ ನೈಸ್. ಎಲ್ಲ ಕಾವ್ಯ ಶೆಟ್ಟಿಯವರು, ಮಯೂರಿಯವರು. ಮಯೂರಿ ಇಸ್ ಎ ಸ್ವೀಟ್ ಹಾರ್ಟ್ ಆ್ಯಕ್ಚುಲಿ. ಬಿಕಾಸ್ ನಾನು ಅಗ್ನಿಸಾಕ್ಷಿ ಫಸ್ಟ್ ಎಪಿಸೋಡ್ಸ್ ಮಾಡಬೇಕಾದ್ರೆ ಯಾರೂ ಪರಿಚಯ ಇರಲಿಲ್ಲ ನನಗೆ. ಒಬ್ಬನೇ ಕೂತ್ಕೊಂಡು ಊಟ ಮಾಡ್ತಿದ್ದೆ. ಪಾಪ ಅವರೇ ಊಟ ಹಾಕ್ಕೊಂಡು ಬಂದು ಪಕ್ಕ ಕೂತ್ಕೊಂಡು ಶಿ ಮೇಡ್ ಮೀ ಫೀಲ್ ಕಂಫರ್ಟಬಲ್. ಮಾತಾಡ್ಸಿದ್ರು ನನ್ನ, ಏನು ಮಾಡಿದ್ರಿ ಹೇಗೆ ಅಂತ. ವೆರಿ ನೈಸ್. ಆ್ಯಂಡ್ ಕಾವ್ಯ ವೆರಿ ಗುಡ್ ಬಡಿ. ವಿ ಸ್ಟಿಲ್ ಗ್ರೇಟ್ ಫ್ರೆಂಡ್ಸ್. ಇನ್ನೊಂದು ಸಿನಿಮಾ ಮಾಡಿದ್ದೀನಿ ಕಾವ್ಯ ಜೊತೆ, ರಿಲೀಸ್ ಆಗತ್ತೆ ನೆಕ್ಸ್ಟ್ ಇಯರ್. ಓ ಸೂಪರ್. ಹಂಗಂದ್ರೆ ವಿಲ್ ಬಿ getting a chance to see you again together. But ಬೇರೆ ಶೇಡ್ ಅಂದ್ರೆ ನೀವು ಟಿವಿಲಿ ಆಕ್ಟ್ ಮಾಡಿದ್ರೆ ಅವಾಗ ಜನರ ರೆಸ್ಪಾನ್ಸ್ಗೂ ನೀವು ಸಿನಿಮಾದಲ್ಲಿ ಮಾಡಿದಾಗ ಜನರ ರೆಸ್ಪಾನ್ಸ್ಗೂ ಏನಾದ್ರು ವ್ಯತ್ಯಾಸ ಅನ್ನೋದಿತ್ತ ಅಥವಾ ಸಿಮಿಲಾರಿಟಿ? ವ್ಯತ್ಯಾಸ ಇಲ್ಲ ಆ್ಯಕ್ಚುಲಿ. ವಾಟ್ ಐ ಫೀಲ್ ಇಸ್ ಟಿವಿ ರೀಚ್ ಇಸ್ ಕ್ರೇಜಿ. ಮಾಸ್ ಕ್ರೇಜಿ, ತುಂಬ ರೀಚ್ ಇದೆ. ತುಂಬ ಅಂದರೆ ತುಂಬ ರೀಚ್ ಇದೆ. ಅದೆಷ್ಟೋ ಹಳ್ಳಿಗಳಲ್ಲಿ ಥಿಯೇಟರ್ಸ್ ಇಲ್ಲ, ಅಲ್ಲೆಲ್ಲ ಪಾಪ ಅವ್ರಿಗೆ ಟಿ ವಿನೇ ಎಂಟರ್ಟೈನ್ಮೆಂಟು. ಸೊ ಕಲೆಕ್ಟಿವ್ ಆಗಿ ನೋಡಿದ್ರೆ ನಂಬರ್ಸ್ ಆರ್ ಮೋರ್ ಇನ್ ಟಿ ವಿ. ಬಟ್ ಆಬ್ವಿಯಸ್ಲಿ ಸಿನಿಮಾ ಇಸ್ ಸಿನಿಮಾ. ಬಟ್ ನನ್ನ ಮೇಜರ್ ಸಿನಿಮಾ ಬಂದು ಇಷ್ಟ ಕಾಮ್ಯ. ಅದು ಜನ ಸಿನಿಮಾ ಬಂದಿದ್ದು ನನಗೋಸ್ಕರ ಅಲ್ಲ, ಮೇಷ್ಟ್ರಿಗೋಸ್ಕರ. ನಾನು ಇನ್ನೂ ಅದರಲ್ಲಿ ಒಂದು ಮಾರ್ಕ್ ಮಾಡಬೇಕಾಗಿದೆ. ನನಗೋಸ್ಕರ ಬರ್ಬೇಕು ಜನ. ಅದಕ್ಕಿನ್ನ ಐ ಆಮ್ ವರ್ಕಿಂಗ್ ಆನ್ ಇಟ್. ಇಟ್ ವಿಲ್ ಹ್ಯಾಪನ್ ಸೂನ್. ಸೊ ಆ ಸಿನಿಮಾ ಆದ್ಮೇಲೆ ಕಲ್ತಿದ್ದೇನು ಅಂದರೆ, ಐದರ್ ಯು ಹ್ಯಾವ್ ಅ ಗ್ರೇಟ್ ಸ್ಕ್ರಿಪ್ಟ್ ಆರ್ ಯು ಬಿಕಮ್ ಅ ಬ್ರ್ಯಾಂಡ್. ಇದೆರಡು ವಿಷಯ. ಡು ಯು ವಾಂಟ್ ಟು ಬಿಕಮ್ ಅ ಬ್ರ್ಯಾಂಡ್ ಆರ್ ಯು ಬಿ ಅ ಪಾರ್ಟ್ ಆಫ್ ಅ ಗ್ರೇಟ್ ಸ್ಕ್ರಿಪ್ಟ್. ಇದೆರಡೇ ಪಾತ್ ಇರೋದು ಸಿನಿಮಾ ಅಂತ ಬಂದಾಗ. ಸೊ ಎರಡು ಥರನೂ ಒಂದು ಸಿನಿಮಾ ಮಾಡಿದ್ದೀನಿ. ಹೋಪ್ಫುಲಿ ಇಟ್ ಕಮ್ಸ್ ಔಟ್. ನೀವು ಅಂದ್ರೆ ಯಾವಾಗಲೇ ನಿಮಗೆ ಡಾನ್ಸರ್ ಆಗಬೇಕು ಅಂತ ಆ ಡಿಸ್ಕಷನ್ ನಡೆದಿತ್ತು ಮನೇಲಿ ಅನ್ನೋ ಥರ. ಆ್ಯಂಡ್ ಯು ಲ್ಯಾಂಡ್ ಇನ್ ಅ ಡಾನ್ಸಿಂಗ್ ರಿಯಾಲಿಟಿ ಶೋ. ಅಂದ್ರೆ ಫೈನಲಿ ಒಂದು ಪ್ರಾಪರ್ ಡಾನ್ಸರ್ ಆಗುವಂತ ಒಂದು ಆಪರ್ಚುನಿಟಿ. ಫುಲ್ ಪ್ರಾಕ್ಟೀಸ್ ಇರುತ್ತೆ, ಶೂಟ್ ಡೇ ಇರುತ್ತೆ. ಅಂಡ್ ಆ ಒಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ಏನಾದ್ರು ಮೇಜರ್ ಇನ್ಸಿಡೆಂಟ್ ಡ್ಯೂರಿಂಗ್ ದಟ್ ಡಾನ್ಸ್ ರಿಯಾಲಿಟಿ ಶೋ? ಓಹ್, ಟೈಮಿಂಗ್ ವಾಸ್ ರಾಂಗ್.
ಅದೇನಾಯಿತು ಅಂದರೆ ತುಂಬ ಬ್ಯುಸಿ ಇದೆ ಅವಾಗ. ಸೀರಿಯಲ್ ಮಾಡ್ತಿದ್ದೆ, ಒಂದು ಸಿನಿಮಾ ಮಾಡ್ತಿದ್ದೆ ಆ್ಯಂಡ್ ಈ ರಿಯಾಲಿಟಿ ಶೋ. ನಾನು ಸೀರಿಯಲ್ ಮುಗಿಸ್ಕೊಂಡು ನಾನು ಸಕಲೇಶ್ಪುರಕ್ಕೆ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದೆ ಶೂಟಿಂಗ್. ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಶೋ ಮಾಡಬೇಕಿತ್ತು, ಟೈಮ್ ಕೊಡೋಕ್ಕಾಗ್ತಿರಲಿಲ್ಲ. ಇದೆಲ್ಲ ಆಗಿ ಒಂದು ಗೇವ್ ಅ ಟೋ ಆನ್ ಮೈ ನೀ ಸಮಸ್ಯೆ ಆಯಿತು. ಐ ಸೆಡ್ ಈ ರಿಸ್ಕ್ ಬೇಡ ಅಂತ. ಅವಾಗ ಯಂಗಲ್ವಾ, ಯಂಗ್ ಬ್ಲಡ್ಡು ಎಲ್ಲ ಮಾಡಬೇಕು ಅಂತ ಇರುತ್ತೆ. ಎನರ್ಜಿ ಇತ್ತು, ಬಟ್ ಈ ಶೋಗೆ ಇನ್ವೆಸ್ಟ್ ಮಾಡಬೇಕು ಟೈಮ್. ಮಿನಿಮಮ್ 1 ವೀಕ್ ಫುಲ್ ಕೊಡಬೇಕು ಒಂದು ಪರ್ಫಾರ್ಮೆನ್ಸ್ಗೆ. ನಾನು 1 ಡೇ ಕೂಡ ಕೊಡೋಕ್ಕಾಗ್ತಿರಲಿಲ್ಲ. ಇನ್ಫ್ಯಾಕ್ಟ್ ದ ಲಾಸ್ಟ್ ಪರ್ಫಾರ್ಮೆನ್ಸ್ ಇದೆಯಲ್ಲ, ನಾನು ಅರ್ಲಿ ಮಾರ್ನಿಂಗ್ ಡ್ರೈವ್ ಮಾಡ್ಕೊಂಡು ಬಂದೆ ಸಕಲೇಶ್ಪುರದಿಂದ. ನಂದು ಪಾಪ ರಿಕ್ವೆಸ್ಟ್ ಮಾಡಿಕೊಂಡೆ ಲಾಸ್ಟ್ ಹಾಕ್ಕೊಳ್ಳಿ. ಸೊ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ ಪ್ರಾಕ್ಟೀಸು. ಮಧ್ಯಾಹ್ನ ಅಷ್ಟರಲ್ಲಿ ನಂದು ಸ್ಲಾಟ್ ಬಂತು. ಐ ವೆಂಟ್ ಆ್ಯಂಡ್ ಪರ್ಫಾರ್ಮ್ಡ್. ಆ್ಯಂಡ್ ದೆನ್ ಐ ರಿಯಲೈಸ್ ಇದು ಐ ಆಮ್ ನಾಟ್ ಗಿವಿಂಗ್ ಜಸ್ಟಿಸ್. ಜಸ್ಟಿಸ್ ಕೊಡೋಕ್ಕಾಗಲಿಲ್ಲ. ಸೊ ಐ ರಿಕ್ವೆಸ್ಟ್ ದ ಚಾನಲ್. ಪಾಪ ಅವರು ಅರ್ಥ ಮಾಡಿಕೊಂಡ್ರು ಆ್ಯಂಡ್ ಇಟ್ ವಾಸ್ ಇದು. ಬಟ್ ಪಾಪ ತುಂಬ ಜನ ಬೇಜಾರು ಮಾಡ್ಕೊಂಡ್ರಿ ಯಾಕೆ ಅಂತ. ಬಟ್ ನಾನು ಹೇಳಿದ್ದೆ ಇದು ನಾನು ಬ್ಯುಸಿ ಇದ್ದೀನಿ, ಕಷ್ಟ ಆಗುತ್ತೆ ಅಂತ. ಬಟ್ ಸಮ್ ಡಿಸಿಷನ್ಸ್, ಇನ್ಫ್ಯಾಕ್ಟ್ ಅದು ಮಾಡಿದ್ದಕ್ಕೆ ನಾವು ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಮೈ ಡಿಸಿಷನ್ಸ್. ಇದು ಮಾಡ್ತೀನಿ, ಇದು ಮಾಡಲ್ಲ ಅಂತ. ಅಂದರೆ ಏನೋ ಒಂದು ಕಲ್ತಂಗೆ ಆಯ್ತು. 100%. ಯಾರಾದರೂ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮಾಡಿ ಅಂತ, ಪಾಪ ಅವರು ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ, ಮಾಡಿಬಿಡೋಣ ಅಂತ ಮಾಡೋದಲ್ಲ. ನಿಂಗೆ ನಿಜವಾಗ್ಲೂ ಟೈಮ್ ಇದೆಯಾ, ನಿಜವಾಗ್ಲೂ ಯು ಕ್ಯಾನ್ ಗಿವ್ 100% ಯು ಗಿವ್. ನಾನು ಸ್ವಲ್ಪ ಸಾಫ್ಟ್ ಹಾರ್ಟು, ಯಾರೋ ಪ್ರೀತಿಯಿಂದ ಕೇಳ್ಕೊಂಬಿಟ್ರೆ ಒಪ್ಕೊಂಬಿಡೋದು. ದಟ್ ವಾಸ್ ಅ ಬಿಗ್ಗೆಸ್ಟ್ ಮಿಸ್ಟೇಕ್ ನಮ್ಮ ಇಂಡಸ್ಟ್ರೀಲಿ. ಯಾರು ಎಷ್ಟೇ ಕನ್ವಿನ್ಸ್ ಮಾಡಲಿ, ಏನೇ ಮಾಡಲಿ, ಎಷ್ಟೇ ಚೆಕ್ ನಂಬರ್ ಕೊಡಲಿ, ಅದು ನಮ್ಮ ಕೈಯಲ್ಲಿ ಆಗಂಗಿದ್ರೆ ಮಾತ್ರ ಮಾಡಬೇಕು, ಇಲ್ಲಾಂದರೆ ಡೋಂಟ್. ಅದಾದಮೇಲೆ ಬೇರೆ ಬೇರೆ ಶೋಸ್ ಬಂತು, ಬಟ್ ಐ ಹ್ಯಾವ್ ಡಿಸೈಡೆಡ್ ನನಗೆ ಅದಕ್ಕೆ ಸಂಬಂಧ ಇಲ್ಲ. ದ್ಯಾಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನನಗೆ ಲೈಫಲ್ಲಿ ತುಂಬ ಟಫೆಸ್ಟ್ ಜಾಬ್ ಈಗ ನೀವು ಮಾಡ್ತಿರೋದು. ಹೋಸ್ಟಿಂಗ್ ವಾಸ್ ದ ಟಫೆಸ್ಟ್ ಜಾಬ್ ನನಗೆ. ಓಕೆ, ನೀವು ಅದರಿಂದ ಕಲ್ತಿದ್ದೇನಿದೆ ಆಫ್ಟರ್ ದಟ್ ಎಕ್ಸ್ಪೀರಿಯನ್ಸ್? ಟಾಕ್ ಬ್ಯಾಕಲ್ಲಿ ಒಂದು ಹೇಳ್ತಾರೆ, ನಿಮ್ಮ ತಲೆಯಲ್ಲಿ ಏನೋ ಓಡ್ತಿರುತ್ತೆ, ಮುಂದೆ ಏನೋ ಮಾತಾಡ್ತಿದ್ದಾರೆ. ಹೆಂಗಿದ್ನ ಮಾಡ್ತೀರಾ ನೀವು? ಐ ಥಿಂಕ್ ಯಾರ್ಯಾರು ಹೋಸ್ಟ್ಗಳಿದ್ದಾರೋ ಹ್ಯಾಟ್ಸ್ ಆಫ್ ಟು ದೆಮ್. ಸೃಜನ್ ಅವ್ರು ಇರ್ಬೋದು, ಅಕುಲ್ ಅವ್ರು ಇರ್ಬೋದು, ಆ್ಯಂಡ್ ಸುದೀಪ್ ಸರ್, ಬಿಗ್ ಬಾಸ್. ಇಟ್ಸ್ ವೆರಿ ಡಿಫಿಕಲ್ಟ್. ಹ್ಯಾಟ್ಸ್ ಆಫ್. ಕ್ರೇಜಿ. ಇಟ್ಸ್ ನಾಟ್ ಈಸಿ, ನಾಟ್ ಅಟ್ ಆಲ್ ಈಸಿ. ಬಟ್ ಭಾಳ ಖುಷಿ ಆಯಿತು. ಬಿಕಾಸ್ ಗ್ರೇಟ್ ಲರ್ನಿಂಗ್. ಮತ್ತೆ ಮಾಡ್ತೀನಿ. ನೀವು ಅನುಬಂಧ ಅವಾರ್ಡ್ಸ್ ಅಟೆಂಡ್ ಮಾಡಿರ್ತೀರ ನೀವು ಸೀರಿಯಲ್ ಮಾಡ್ತಿರ್ಬೇಕಾದ್ರೆ. ಆ್ಯಂಡ್ ಸುಮಾರು ಅವಾರ್ಡ್ಸ್ ಲೈಕ್ ಕಂಟಿನ್ಯೂಸ್ ಆಗಿ ಗೆದ್ದಿದ್ದೀರ. ಅದ್ರ ಜೊತೆಗೆ ನೀವು ನಿಮ್ಮ ಡೆಬ್ಯೂ ಸಿನಿಮಾಗೂ ನೀವು ಅವಾರ್ಡ್ಸ್ ತೊಗೊಂಡಿದ್ದೀರಾ ಸೈಮಾದಲ್ಲಿ. ಈ ಅವಾರ್ಡ್ಸ್ ಅನ್ನೋದು ಅಂದರೆ ಆರ್ಟಿಸ್ಟ್ ಅವಾರ್ಡ್ ಎಲ್ಲ ನಾಮಿನೇಟ್ ಆಗಿದ್ದೆ. ಓಕೆ, ನಾಮಿನೇಟ್ ಆಗಿದ್ದೀರಾ ಅವಾರ್ಡ್ಸ್ಗೆ. ಅಂದರೆ ವಿನ್ನಿಂಗ್ ಎನ್ ಅವಾರ್ಡ್, ನಾಮಿನೇಟ್ ಆಗೋದು ಕೂಡ ಆ್ಯಸ್ ಎನ್ ಆರ್ಟಿಸ್ಟ್ ಅದರ ಪರ್ಸೆಪ್ಷನ್ನೇ ಬೇರೆ ಇರುತ್ತೆ. ಹೊರಗಿನ ಜನ ಅದನ್ನ ನೋಡೋ ರೀತಿನೇ ಬೇರೆ ಇರುತ್ತೆ. ಈ ರೆಕಗ್ನಿಷನ್ ಅನ್ನೋದು ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಅದು ಒಂಥರ ಡ್ರಗ್ಗು, ಅಡಿಕ್ಷನ್ನು. ನಿಮ್ಮ ಕೈಲಿ ಏನು ಬೇಕಾದ್ರೂ ಮಾಡಿಸ್ಬಿಡೋದು ಕೆಲವೊಂದ್ಸಲ. ಅದಕ್ಕೆ ಎಲ್ಲರಿಗೂ ಹೇಳೋದು, ಒಬ್ಬರು ಗೈಡೆನ್ಸ್ ಇಟ್ಕೊಳ್ಳಿ ಮನೆಯಲ್ಲಿ, ಹಿರಿಯರ ಮಾತು ಕೇಳಿ. ಆಮೇಲೆ ಹೆಸರು ಬಂದ ತಕ್ಷಣ ಹೆಂಗೆಂಗೋ ಪಾಪ ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಈ ಎನರ್ಜಿಲಿ ತುಂಬ ನಂಬ್ತೀನಿ, ವೈಬ್ಸ್. ಈಗ ಇಬ್ಬರು ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಅವ್ರ ಮಾತು ಒಂದು ವೈಬ್ಸ್ ಕ್ರಿಯೇಟ್ ಆಗುತ್ತೆ. ಇಟ್ ವಿಲ್ ಕಮ್ ಆ್ಯಂಡ್ ಹಿಟ್ ಯು. ಪಾಸಿಟಿವ್ ಆಗಿ ಮಾತಾಡಿದ್ರೆ ಪಾಸಿಟಿವ್ ಆಗಿ ಹಿಟ್ ಆಗುತ್ತೆ, ನೆಗೆಟಿವ್ ಆಗಿ ಮಾತಾಡಿದ್ರೆ ನೆಗೆಟಿವ್ ಆಗಿ ಹಿಟ್ ಆಗುತ್ತೆ. ಒಂದು ಸ್ಟೋರಿ ಕೇಳಿದ್ದೆ, ಒಂದು ಹಳ್ಳೀಲಿ ಒಂದು ದೊಡ್ಡ ಮರ ಇತ್ತಂತೆ. ತುಂಬ ದೊಡ್ಡ ಮರ, ಆಗಲಿಲ್ಲ. ಸೊ ಯಾರೋ ಹಿರಿಯರು ಬಂದು ಹೇಳಿದ್ರು, ಪ್ರತಿದಿನ ಯಾರು ಪಾಸ್ ಆಗ್ತಾರೋ ಆ ಮರದ ರೋಡಲ್ಲಿ ಬೈರಿ ಆ ಮರಕ್ಕೆ ಅಂತ, ಅಥವಾ ನೆಗೆಟಿವ್ ಆಗಿ ಏನೋ ಮಾತಾಡಿ ಆ ಮರಕ್ಕೆ ಅಂತ, ಸುಮ್ಮನೆ ಹೇಳ್ಬಿಟ್ಟು ಹೋಗಿ ಅಂತ. ಸೊ ಹಂಗೆ ಮಾಡ್ಕೊಂಡು ಹೋಗ್ತಿದ್ರು. ಕ್ರಮೇಣವಾಗಿ ಅದೇ ಇಟ್ ಜಸ್ಟ್ ಡೈಡ್, ಡ್ರೈ ಆಗಿ ಜಸ್ಟ್ ಡೈಡ್. ಸೊ ಅಷ್ಟು ಶಕ್ತಿ ಇದೆ. ಸೊ 1,00,000 ಜನ, 1 ಕೋಟಿ ಜನ ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಅದು ಹೆಂಗೆ ಎಫೆಕ್ಟ್ ಆಗುತ್ತೆ ನಿಮಗೆ. ಕೆಲಸದ ಕಡೆ ಗಮನ ಇರಲಿ, ರೆಕಗ್ನಿಷನ್ ಬರುತ್ತೆ ಹೋಗುತ್ತೆ, ಬರಲಿ ಬಿಡಲಿ, ತಲೆ ಕೆಡಿಸ್ಕೋಬೇಡಿ. ಬಟ್ ಹೇಗೆ ಎಫೆಕ್ಟ್ ಆಗ್ತದೆ ಆಡಿಯನ್ಸ್ಗೆ ಅದನ್ನ ಕೀಪ್ ಅ ಟ್ರ್ಯಾಕ್ ಆಫ್ ಇಟ್. And you also mentioned COVID was another phase ಅಂತ.
ಆ ಟೈಮಲ್ಲಿ ಎಸ್ಪೆಷಲಿ ಈ ಒಂದು ಈ ಪರ್ಟಿಕ್ಯುಲರ್ ಮೀಡಿಯಾ ಈ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಇಟ್ ಹಿಟ್ ಇನ್ ಅ ವೆರಿ ಡಿಫ್ರೆಂಟ್ ವೇ. ಹೌದು ಸುಮಾರು ಜನ ಕೆಲಸನೇ ಕೆಲಸನೇ ಇರಲಿಲ್ಲ ಅಂದ್ರೆ ನಾನು ಹೇಳ್ತಿರೋದು ಆಕ್ಟರ್ಗೂ ಆಸ್ ಎ ಟೆಕ್ನಿಷಿಯನ್ ಆಲ್ಸೋ ಇಫ್ ಈಸ್ ಅ ಲೈಟ್ ಪರ್ಸನ್ ಆಲ್ಸೋ ಅವ್ರ ಯೋಚನೆ ಅದೇ ಇರುತ್ತೆ, ಬೆಳಗ್ಗೆ ಹೇಳ್ಬೇಕು ಶೂಟ್ಗೆ ಹೋಗ್ಬೇಕು ಅನ್ನೋದೆಲ್ಲ. ಇಟ್ಟು ಒಂಥರ ಆಲ್ ಆಫ್ ಅ ಸಡನ್ ಲೈಟ್ಸ್ ಆಫ್ ಆಗೋದಂಗೆ ನಮ್ಮ ಒಂದು ಇಂಡಸ್ಟ್ರಿ. ಆ ಒಂದು ಟೈಮಲ್ಲಿ ನೀವ್ ಹೆಂಗೆ ಟೈಮ್ ಕಳೆದ್ರಿ ಅಥವಾ ಹೌ ಆರ್ ಯು ಫೇಸಿಂಗ್ ಇಟ್ ಮೆಂಟಲಿ? ಆ್ಯಕ್ಚುಲಿ ಶುರುಲಿ ಏನಾಗಿತ್ತು ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಓಕೆ ಇದೊಂದು 2 months ಇರುತ್ತೆ, ಆ 2 months ಹಂಗೆ 6 months ಆಯಿತು, ಆ 6 months ಹಾಗೆ 1 ವರ್ಷ ಆಯಿತು, ಆ 1 ವರ್ಷ ಆದಮೇಲೆ ತಿರ್ಗಾ 3 months ಇರುತ್ತೆ, ಹಂಗೆ ಪುಷ್ ಆಗ್ತಾ ಹೋಯಿತು. ಬಟ್ ದೆನ್ ಗ್ರ್ಯಾಜುಲಿ ಅದ್ರ ಬಿಸಿ ತಟ್ತಾ ಬಂತು ಎಲ್ಲರಿಗೂ. ಆ್ಯಂಡ್ ಫಾರ್ಚುನೇಟ್ಲಿ ನಾನು ಇದೆಲ್ಲ ಆರ್ಟಿಸ್ಟ್ಗೂ ಹೇಳ್ತೀನಿ, ದಯವಿಟ್ಟು ದುಡಿದ್ರೆ ಸೇವ್ ಮಾಡಿ, ದುಡ್ಡನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ನಾನು ಯಾವತ್ತೂ ಬೇಕಾಬಿಟ್ಟು ಖರ್ಚು ಮಾಡಿಲ್ಲ, ಯಾಕಂದರೆ ಮನೇಲಿ ನಂಗೆ ಹೇಳ್ಕೊಟ್ಟಿದ್ದಾರೆ ನಮ್ಮ ಇಂಡಸ್ಟ್ರಿ ಈಸ್ ಲೈಕ್ ದಿಸ್ ಆಯಿತಾ. ಸೊ ಸೇವಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಕಸ್ಮಾತ್ ದುಡಿದ್ರೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ. ಅಲ್ಟಿಮೇಟ್ಲಿ ಲೈಫ್ ಕಮ್ಸ್ ಟು ದ್ಯಾಟ್. ನಿಮ್ಗೆ ಹೆಸರು ಇರಲಿ ಇಲ್ಲದೆ ಹೋಗಲಿ, ಇಟ್ ಡಸ್ ನಾಟ್ ಮ್ಯಾಟರ್. ನಾಳೆ ನಿಮಗೆ ರೇಷನ್ ಇಲ್ಲ ಅಂದರೆ ಯಾರಿಗೂ ಬಂದು ಓಕೆ ರೇಷನ್ ಬಿಟ್ಟಾಕಿ ಪಾಪ ಊಟ ಕೊಡ್ಬೋದು ಅಂದ್ಕೊಳ್ಳಿ. ನೀವೆಲ್ಲ ಹೋಗಬೇಕು ಅಂದರೆ ಗಾಡೀಲಿ ಡೀಸೆಲ್ ಅಂದರೆ ಯಾರು ಹಾಕ್ತಾರೆ, ಎಲೆಕ್ಟ್ರಿಸಿಟಿ ಬಿಲ್ ಯಾರು ಕಟ್ತಾರೆ, ಈಗ ಬಿಡಿ ವೈಫೈ ಬಿಲ್ ಯಾರು ಕಟ್ತಾರೆ, ಸಾರಿ ಇಂಟರ್ನೆಟ್. ಅಥವಾ ನಿಮ್ಮ ಬಟ್ಟೆ ಹೊಸ ತೊಗೋಬೇಕು ಅಂದರೆ ಆರ್ಟಿಸ್ಟ್ ಇಸ್ ಆಲ್ ಬಿಕಾಸ್ ವಿ ಇನ್ವೆಸ್ಟ್ ಲಾಟ್ ಆಫ್ ಮನಿ ಆನ್ ಅವರ್ ಕ್ಲೋತ್ಸ್. ಸೊ ಅಂದರೆ ಸ್ಮಾರ್ಟಾಗಿ ಯೋಚನೆ ಮಾಡಿ. ಆಮೇಲೆ ಏನಾಗುತ್ತೆ ಅಂದರೆ ಸ್ವಲ್ಪ ಫ್ಲ್ಯಾಂಬೋಯನ್ಸಿ ಕ್ರಿಯೇಟ್ ಮಾಡ್ಕೋತಾರೆ ಒಂದು ಲೈಫ್ ಸ್ಟೈಲು, ಬೇಡದಿರೋ ಲೈಫ್ ಸ್ಟೈಲ್ ಕ್ರಿಯೇಟ್ ಮಾಡ್ಕೋತಾರೆ ತುಂಬ ಜನ, ನಾನು ನೋಡಿದ್ದೀನಿ. ಮಾಡ್ಕೋಬೇಡಿ, ಹಾಸಿಗೆ ಎಷ್ಟಿದೆಯೋ ಅಷ್ಟೇ ಚಾಚಿ. ಸ್ಲೋ ಗ್ರೋತ್ ಇಸ್ ಬೆಸ್ಟ್. ಆಮೇಲೆ ಯಾರ ಕಣ್ಣಿಗೂ ಬೀಳಕ್ಕೆ ಹೋಗಬೇಡಿ, ಓ ಇವ್ನು ಇಷ್ಟೊಂದು ಬೆಳೀತಿದ್ದಾನಾ ಅಂತ. ಬೇಡ, ನೆಗೆಟಿವ್ ಎನರ್ಜಿನೇ ಬೇಡ. ನೀವು ಬೆಳೀತಿದ್ರು ಸೈಲೆಂಟಾಗಿರಿ. ಈಗ ಒಂದು ಕಡೆ ಹೋಗ್ತಿದ್ದಾರೆ ಅಂದರೆ, ಈಗ ಎಷ್ಟೊಂದು ಸಲ ನಮ್ಮಲ್ಲಿ 2 ಕಾರ್ ಇದೆ, ಒಂದು ಚಿಕ್ಕದು ಒಂದು ದೊಡ್ಡದು. ತುಂಬ ಜನ ಒಂದ್ಸಲ ಇದ್ರೆ ನಾನು ಚಿಕ್ಕ ಕಾರ ತೊಗೊಂಡು ಹೋಗ್ತೀನಿ. ಬೇಡ, ಯಾಕೆ ಬೇಕು ನಾನು ನಿನ್ನ ಹತ್ರ ಯಾವ ಕಾರ್ ಇದ್ದು ಯಾಕೆ ತೋರಿಸ್ಲಿ ನಾನು. ಶೋಕಿ ಮಾಡೋ ಟೈಮ್ ಬಂದೇ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಭಗವಂತ ಕೊಡ್ತಾನೆ, ಅವಾಗ ಶೋಕಿ ಮಾಡಿ ರಾಜಾರೋಷವಾಗಿ ಕಾನ್ಫಿಡೆಂಟಾಗಿ. ಈಗ ನಾನು ಶೋಕಿ ಮಾಡಿದ್ರೂ ಕೂಡ ನಾನು 5-6 years ನನಗೇನು ತೊಂದರೆ ಇಲ್ಲ, ಅಥವಾ 10 ವರ್ಷ ನನಗೇನು ತೊಂದರೆ ಇಲ್ಲ, ಕೆಲಸ ಮಾಡಿಲ್ಲ ಅಂದರೂ ಕೂಡ ಅಂತ. ಬಿಕಾಸ್ ಅಗ್ನಿ ಟೈಮಲ್ಲಿ, ಅದಾದಮೇಲೆ ಪ್ರೇಮಲೋಕ ಮಾಡೋ ಟೈಮಲ್ಲಿ ನಾನು ಐ ವಾಸ್ ವೆರಿ ಕೇರ್ಫುಲ್. ನಥಿಂಗ್ ಹ್ಯಾಪನ್ ಟು ಮಿ, ಟಚ್ ವುಡ್. ಆ್ಯಂಡ್ ಆಬ್ವಿಯಸ್ಲಿ ಪೇರೆಂಟ್ಸ್ ಇಲ್ಲ ಅಂದರೆ ಇಟ್ಸ್ ಅಪ್ಬ್ರಿಂಗಿಂಗ್. ಹೌದು, ಹೇಗೆ ಬೆಳೆಸ್ತಾರೆ ಮನೆಯಲ್ಲಿ, ಯಾವ ಥರ ಆಲೋಚನೆ ಫೀಡ್ ಮಾಡ್ತಾರೆ ನಮಗೆ, ತುಂಬ ಮುಖ್ಯ ಆಗುತ್ತೆ. ಸ್ಟೆಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಟು ಆ್ಯಡ್ ಟು ದಟ್ ಐ ಕ್ಯಾನ್ ಸೇ, ಒಂದು ವಿಷಯ ನಮ್ಮ ಹತ್ರ ಎಷ್ಟು ಯಾವ ಸ್ಪೀಡಲ್ಲಿ ಬರುತ್ತೋ ಅದೇ ಸ್ಪೀಡಲ್ಲಿ ಹೋಗೋದು 100%. ಸ್ಲೋ ಪ್ರೋಗ್ರೆಸ್ ಇಸ್ ದ ಬೆಸ್ಟ್ ಪ್ರೋಗ್ರೆಸ್. ಟೇಕ್ ಯುವರ್ ಟೈಮ್, ಸ್ಮಾರ್ಟಾಗಿ ಯೋಚನೆ ಮಾಡಿ. ಏನೋ ಬಂದ್ಬಿಡ್ತು, ಏನೋ ಆಗ್ಬಿಡ್ತು, ಅದನ್ನ ತೊಗೊಂಡ್ಬಿಡ್ತೀನಿ ಅಥವಾ ಇದನ್ನು ಮಾಡಿಬಿಡ್ತೀನಿ, ಈ ಒಂದು ನೋ ಎಲ್ಲರಿಗೂ ಅದು ವರ್ಕೌಟ್ ಆಗಲ್ಲ. 100ರಲ್ಲಿ ಒಬ್ರಿಗೆ ವರ್ಕೌಟ್ ಆಗ್ಬೋದು, ಕೋಟಿಲಿ ಒಬ್ರಿಗೆ ವರ್ಕೌಟ್ ಆಗ್ಬೋದು. ಸೊ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಆ ಕತೆ ಕೇಳಿದೀವಲ್ಲ, ಮೊಲ ಮತ್ತು ಟೋಟೈಸ್ದು, ಬೆಸ್ಟ್ ಸ್ಟೋರಿ ಎಲ್ಲರಿಗೂ. ನೀವು ಸ್ವಲ್ಪ ಸಮಯ ಆದ್ಮೇಲೆ ಅಗೇನ್ ಟಿವಿ ಸ್ಕ್ರೀನ್ಗೆ ಪ್ರೇಮಲೋಕ ಥ್ರೂ ಬಂದ್ರೆ, ಅವಾಗ ಅದು ಇನ್ನೊಂಥರ ಅದ್ರ ಒಂದು ಲಾಂಚ್ ಇರ್ಬೋದು, ಓಪನಿಂಗ್ ಇರ್ಬೋದು, ಇಟ್ ವಾಸ್ ವೆರಿ ಡಿಫ್ರೆಂಟ್. ಅಂದ್ರೆ ಅವಾಗ್ಲೂ ನೀವು ಸೀರಿಯಲ್ ಮಾಡಿದ್ರಿ, ಯು ಮೇಡ್ ಅ ನ್ಯೂ ಸೀರಿಯಲ್ ಡ್ಯೂರಿಂಗ್ ದಿಸ್ ಟೈಮ್ ಆಲ್ಸೋ. ಅದನ್ನ ಜನ ರಿಸೀವ್ ಮಾಡೋದು ಬೇರೆ ತರ ಆಯ್ತು, ಅದು ಓಪನಿಂಗ್ ಫಸ್ಟ್ ಆಫ್ ಆಲ್ ಬೇರೆ ತರ ಆಯ್ತು. ಬ್ಯಾಕ್ ಟು ಅಗೇನ್ ಟಿವಿ ಸ್ಕ್ರೀನ್. ನೋ, ನನಗೆ ಇದು ತುಂಬ ಜನ ಕೇಳ್ತಾರೆ ಪ್ರಶ್ನೆ. ಫಾರ್ ಮೀ ಟಿವಿ ಸ್ಕ್ರೀನ್, ಸಿನಿಮಾ ಸ್ಕ್ರೀನ್ ಅಂತೆಲ್ಲ ಕೆಲಸ ಮಾಡ್ತೀನಿ. ಯಾವತ್ತಿನ ದುಡಿಮೆ ಏನಪ್ಪ, ಈ ಜಾಗಕ್ಕೆ ಹೋಗ್ಬೇಕಾ ಅಲ್ಲಿ ಹೋಗಿ ದುಡಿಯೋದು, ಈ ಜಾಗಕ್ಕೆ ಹೋಗ್ಬೇಕಾ ಅಲ್ಲಿ ಹೋಗಿ ದುಡಿಯೋದು ಅಷ್ಟೇ. ಇಟ್ಸ್ ಆಲ್ ಅಬೌಟ್ ದ್ಯಾಟ್. ಬಟ್ ಆಫ್ಟರ್ ಅ ಪಾಯಿಂಟ್ ಕೆಲವೊಂದು ಸಲ ನಮ್ಮ ಇಂಡಸ್ಟ್ರಿಲಿ ಗ್ರಾಮರ್ಸ್ ಬೇರೆ ಇರುತ್ತೆ, ಸಿನಿಮಾ ಗ್ರಾಮರ್ ಬೇರೆ ಇರುತ್ತೆ, ಟಿ ವಿ ಗ್ರಾಮರ್ ಬೇರೆ ಇರುತ್ತೆ. ಆ್ಯಂಡ್ ನಮ್ಮ ನೆಕ್ಸ್ಟ್ 5 years ನಾವು ರೂಪಿಸ್ಕೋಬೇಕು, ಅದನ್ನ ನೋಡ್ಕೊಂಡು ಡಿಸಿಷನ್ ತೊಗೋಬೇಕಾಗತ್ತೆ. ಆ್ಯಂಡ್ ನನಗಿನ್ನ ಟೈಮ್ ಇತ್ತು. ಸೊ ಐ ಥಾಟ್ ಇನ್ನೂ ದುಡ್ಕೊಳ್ಳೋಣ, ದುಡಿಮೆ ಮಾಡೋಣ. ಅದು ಮಾಡಿದ್ದಕ್ಕೆ ನಂಗೆ ಕೋವಿಡ್ ಹೆಲ್ಪ್ ಆಯಿತು. ತುಂಬ ಜನ ಹೇಳಿದ್ರು, ಮತ್ತೆ ಯಾಕೆ ನೀನು ಟಿ ವಿ ಮಾಡ್ತಿದ್ಯಾ ಅಂತ. ಐ ವಾಸ್ ಸ್ಮೈಲಿಂಗ್ ವೆನ್ ಕೋವಿಡ್ ಹ್ಯಾಪೆಂಡ್, ಬಿಕಾಸ್ ನಾನು ಸೇಫಾಗಿ ರೈಟ್ ಡಿಸಿಷನ್ ತಗೊಂಡೆ. ಇನ್ಫ್ಯಾಕ್ಟ್ ಅಗ್ನಿ ಆದಮೇಲೆ ನಾನು ಸ್ವಲ್ಪ ಬೇಡ ಬ್ರೇಕ್ ತೊಗೊಳ್ಳೋಣ ಅಂದ್ಕೊಂಡೆ, ಸಿನಿಮಾ ಟಿ ವಿ ಮಾಡೋದು ಬೇಡ ಅಂತ. ಬಟ್ ಮನೇಲಿ ಹೇಳಿದ್ರು, ಇಲ್ಲ ಬರೋ ಕೆಲಸನೇ ಯಾವತ್ತೂ ಬೇಡ ಅನ್ಬೇಡ, ಒಪ್ಕೋ ಅಂತ. ಅದು ಒಪ್ಕೊಂಡಿದ್ದಕ್ಕೆ ಇಟ್ ಹೆಲ್ಪ್ ಮೀ. ಎಲ್ಲ ಕಷ್ಟ ಆಗಿರೋದು, ತುಂಬ ಜನ ಕಷ್ಟ ಆಗಿದೆ.
ಕೆಲವರು ಮಾತಾಡ್ಕೋತಾರೆ, ಕೆಲವರು ಮಾತಾಡಲ್ಲ ಅದ್ರ ಬಗ್ಗೆ. ಬಟ್ ನಾನು ಹೇಳೋದು ಕೆಲಸ ಬಂದಿದ್ದ ಕೆಲಸ ಯಾವತ್ತೂ ಬಿಡಬೇಡಿ, ಮಾಡಿ, ಎಲ್ಲ ಮಾಡಿ. ಅಪರ್ಚುನಿಟಿ ನಿಮ್ಗೆ ಹೆಸರು ಬರಬೇಕಂದ್ರೆ ಟಿ ವಿಲೇ ಬರುತ್ತೆ, ಹೆಸರು ಬರಬೇಕಂದ್ರೆ ಯೂಟ್ಯೂಬಲ್ಲಿ ಬರುತ್ತೆ, ಅಥವಾ ಒಂದು ರೀಲಲ್ಲಿ ನೀವು ಸ್ಟಾರ್ ಆಗ್ತೀರಾ, ಆಗಿಲ್ವಾ? ಓ ಐ ಅಗ್ರಿ. ಎಕ್ಸಾಕ್ಟ್ಲಿ, ಅದು ನಮ್ಮ ಹಣೆ ಬರ ಅಷ್ಟೇ. ವಿ ಕಾಂಟ್ ಬಿ ಲೈಕ್ ನಾನು ಟಿ ವಿನೇ ಸಿನಿಮಾನೇ ಮಾಡಿದ್ರೆ ನಾನು ಸ್ಟಾರ್ ಆಗ್ತೀನಿ ಅಲ್ಲ. ಈಗೆಲ್ಲ ಒಂದೇ ಪ್ಲ್ಯಾಟ್ಫಾರ್ಮ್ಸ್ ಆಗಲಿ, ಎಲ್ಲ ಆಗಿದೆ. ಬಟ್ ಸಿನಿಮಾ, ನಾನು ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಸಿನಿಮಾ. ಏನೇ ಆಗಲಿ ನನಗೆ ಸಿನಿಮಾ ಆಸೆ, ಬಿಕಾಸ್ ಆ ಸ್ಟೋರಿ ಟೆಲ್ಲಿಂಗ್ ಅದು ಬೇರೆ. ಬಟ್ ನಿಮಗೆ ರೆಕಗ್ನಿಷನ್ ಈಸ್ ಯುವರ್ ಏಮ್ ಅಂದರೆ ಕೆಲಸ ಹೇಳ್ಬೇಕಾರೆ ಮಾಡಿ. OTT ಪ್ಲಾಟ್ಫಾರ್ಮ್ ಬಗ್ಗೆ ಅಥವಾ ಅದರಲ್ಲಿ ಯಾವ್ದಾದ್ರು ಮಾಡೋ ಇಂಟ್ರೆಸ್ಟ್, ಯಾವ್ದಾದ್ರು ಒಂದು ಒಳ್ಳೆ ಸ್ಕ್ರಿಪ್ಟ್ ಅಥವಾ ಒಂದು ಸ್ಟೋರಿ ಮಾಡಿದ್ದೀನಿ. ಆಲ್ರೆಡಿ ಒಂದು OTTಗೆ ಮಾಡಿದ್ದೀನಿ. ಬಿಸ್ನೆಸ್ ನಡಿಬೇಕಷ್ಟೇ ಅದು, ಅಂದರೆ ಅವ್ರು ಮಾಡಬೇಕು, ದೇ ಹ್ಯಾವ್ ಟು ಸೆಲ್ ಇಟ್ ಟು ಅ ರೈಟ್ ಪ್ಲಾಟ್ಫಾರ್ಮ್. ಈಗೇನಾಗಿದೆ, ಸಿನಿಮಾ ಅಂತ ಬಂದಾಗ ಎಲ್ಲ ಲಾರ್ಜರ್ ದೆನ್ ಲೈಫ್ ಸ್ಕೇಲ್ ಇರಬೇಕು. ಆವಾಗ ಆಡಿಯನ್ಸ್ ಇಷ್ಟಪಡ್ತಾರೆ. ಒಂದು ಎಕ್ಸ್ಪೀರಿಯನ್ಸ್, ಸಿನಿಮಾ ಇಸ್ ಎನ್ ಎಕ್ಸ್ಪೀರಿಯನ್ಸ್. ಸೊ ಏನಾಗುತ್ತೆ, ಆ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡಬೇಕಂದ್ರೆ ತುಂಬ ಹೈ ಬಜೆಟ್ ಬೇಕು. ಕಾಂಟೆಂಟ್ ಸಿನಿಮಾ ಇವಾಗ ಆಡಿಯನ್ಸ್ಗೆ ಪೇಷನ್ಸ್ ಇಲ್ಲ ಬಂದು ಥಿಯೇಟ್ರಲ್ಲಿ ನೋಡೋಕ್ಕೆ. ಸೊ OTT ಕಳಿಸ್ತಾರೆ. ಸೊ ಎಲ್ಲನೂ ಒಂದೊಂದು ಸ್ಟೆಪ್. ಸೊ ಯೂಸ್ ಇಟ್. ಯು ಕ್ಯಾನ್ ಪ್ರೂವ್ ಯೋರ್ ಸೆಲ್ಫ್ ಆಸ್ ಎನ್ ಆ್ಯಕ್ಟರ್ ಕಾಂಟೆಂಟಲ್ಲಿ. ಆಮೇಲೆ ಜನ ಅದನ್ನ ಇಷ್ಟಪಟ್ಟರೆ ದೆನ್ ಹೋಗ್ತಾ 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 ನಿಮ್ಮ ಬ್ರ್ಯಾಂಡಿಂಗ್ನ ನೀವು ಇದು ಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ದೆನ್ ಜನ ನಿನ್ನ ಸ್ಟಾರಾಗಿ ನೋಡಬೇಕು ಅಂತ ಆಸೆ ಪಟ್ಟರೆ ಅವ್ರು ನಿಮ್ಮ ಸ್ಟಾರ್ ಮಾಡ್ತಾರೆ. ನಿನ್ನ ಆ್ಯಕ್ಟ್ರಾಗಿ ನೋಡಬೇಕು ಅಂತ ಆಸೆ ಪಟ್ಟರೆ ನಿಮ್ಮನ್ನ ಆ್ಯಕ್ಟ್ರ್ ಮಾಡ್ತಾರೆ ಅಷ್ಟೇ. ಇವಾಗ ಏನಾಗಿದೆ, ಎರಡೂ ಮಿಕ್ಸ್ ಆಗಿದೆ. ಅ ಸ್ಟಾರ್ ಕ್ಯಾನ್ ಆಲ್ಸೋ ಬಿ ಕ್ಯಾನ್ ಆ್ಯಕ್ಟರ್. ಈ ಶುಡ್ ಆ್ಯಕ್ಟ್. ಇಟ್ಸ್ ನಾಟ್ ಓನ್ಲಿ ಸೇಯಿಂಗ್ ಡೈಲಾಗ್ಸ್. ಈಗ ಪಾತ್ರ ಪ್ಲೇ ಮಾಡಬೇಕಾಗತ್ತೆ. ಕಾಂತಾರ ಇಸ್ ಬಿಗ್ಗೆಸ್ಟ್ ಎಕ್ಸಾಂಪಲ್. ಅದರ್ ದನ್ ಆಕ್ಟಿಂಗ್, ಈ ಒಂದು ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ಇಂಟ್ರೆಸ್ಟ್ ಯಾವ್ದಾರು ಇದೆಯಾ? ಡೈರೆಕ್ಷನ್ ಮಾಡೋ ತುಂಬಾ ಆಸೆ ಇದೆ ನನಗೆ. ಲೈಕ್ ಅಂದ್ರೆ ಯಾವ ಟೈಪ್ ಆಫ್ ಡೈರೆಕ್ಷನ್ ಇರಬಹುದು, ಅಂದ್ರೆ ಪರ್ಟಿಕ್ಯುಲರ್ಲಿ ಈ ಜಾನರ್? ಬಟ್ ನಾನು ಮಾಡಂಗಿದ್ರೆ ನಾನು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಆ್ಯಕ್ಷನ್, ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇರಬೇಕು. ಅಲ್ಲಿ ಒಂದು ಲೋ ಪಾಯಿಂಟೇ ಇರಬಾರ್ದು. ಅಂದರೆ ಜನ ನಗ್ತಿರಬೇಕು, ಎಂಜಾಯ್ ಮಾಡ್ತಿರಬೇಕು. ಐ ವಾಂಟ್ ಟು ಡೈರೆಕ್ಟ್ ದಟ್ ಫಾರ್ ಮೈ ಸೆಲ್ಫ್. ನಾನು ಬೇರೆಯವ್ರಿಗೆ ಡೈರೆಕ್ಟ್ ಮಾಡಂಗಿದ್ರೆ ನಾನು ಬೇರೆ ಕಾಂಟೆಂಟ್ ವೈಸ್ ಹೋಗ್ತೀನಿ. ಬಹುಶಃ ಈ ಥರ ಎಲ್ಲೂ ಇಲ್ಲ ಅನ್ಸುತ್ತೆ. ವಿ ವಾಂಟ್ ಟು ನೋ ಅಬೌಟ್ ಯುವರ್ ಡಿಂಪಲ್ ಫ್ಯಾಮಿಲಿ, ಯುವರ್ ವೈಫ್, ಯುವರ್ ವಂಡರ್ಫುಲ್ ಸನ್. ಅಂದರೆ ನಿಮ್ಮ ವೈಫ್ನ ನೀವು ಎಲ್ಲಿ ಫಸ್ಟ್ ಮೀಟ್ ಮಾಡಿದ್ದು? ಅವರ ಅಣ್ಣನ ಮಗನ ನಾಮಕರಣ. ನಾನು ಯಾಕೆ ಇಷ್ಟು ಯೋಚನೆ ಮಾಡ್ತೀರಾ ಅಂದ್ಕೊಂಡೆ. ಯು ವಾಂಟ್ ಟು ಬಿ ಸೋ ಪರ್ಫೆಕ್ಟ್. ನಾನು ಅದಕ್ಕಿಂತ ಮುಂಚೆ ಎಂಗೇಜ್ಮೆಂಟಲ್ಲಿ ಮೀಟ್ ಮಾಡಿದ್ದೆ, ಬಟ್ ಐ ಡೋಂಟ್ ರಿಮೆಂಬರ್. ಫೋಟೋ ನೋಡಿದ್ಮೇಲೆ ಗೊತ್ತಾಯಿತು ಫೋಟೋ ಕೊಟ್ಟಿದ್ದೆ ಅಂತ. ಬಟ್ ಆ್ಯಕ್ಚುಲಿ ನಾನು ತುಂಬ ಕರೆಕ್ಟಾಗಿ ಒಂದು 2-3 ಸಲ ಮೀಟ್ ಮಾಡಿದ್ದೀನಿ ಮದುವೆಗೆ ಮುಂಚೆ ಅಷ್ಟೇ ವೈಫ್ನ. ಬಟ್ ತಲೆಯಲ್ಲಿ ಇರಲಿಲ್ಲ, ಅದು ಮದುವೆ ಆಗೋಯ್ತು. ಹೌಸ್ ಇಟ್? ಅಂದರೆ ನೀವು ಕೋವಿಡ್ ಟೈಮಲ್ಲೂ ಯು ಗಾಟ್, ಅಂದರೆ ಒಂಥರ ಒಳ್ಳೆ ಕ್ವಾಲಿಟಿ ಟೈಮ್ ಅಂತ ಹೇಳ್ಬೋದು ಟು ಸ್ಪೆಂಡ್ ವಿತ್ ಯುವರ್. ಅದೇ ಟೈಮ್ಗೆ ಮಗ ಬಂದ ನಮ್ಮ ಲೈಫಲ್ಲಿ. ಸೊ ಅದೇ ಹೇಳಿದ್ನಲ್ಲ, ಕೋವಿಡ್ ಟೈಮಲ್ಲಿ ಇಟ್ ವಾಸ್ ನಾಟ್ ವೆರಿ ಸ್ಯಾಡ್ ಫಾರ್ ಮೀ. ಟಚ್ ಐ ಮೀನ್ ಇದನ್ನ ನಾನು ಅಂದರೆ ಇದ್ರ ಥರ ಹೇಳ್ತಿಲ್ಲ, ಬಟ್ ಅದೇ ನನಗೆ ಬ್ಲೆಸ್ಸಿಂಗ್. ಆ ಟೈಮಲ್ಲಿ ಟೈಮ್ ಕೊಟ್ಟೆ, ತುಂಬ ನೋಡಿದೆ. ಕಷ್ಟನೂ ಆಗುತ್ತೆ ಮಕ್ಕಳು ಬೆಳೆಯೋದು. ಇಟ್ಸ್ ಅ ಡಿಫ್ರೆಂಟ್ ಲೈಫ್. ಇಟ್ ವಿಲ್ ಚೇಂಜ್ ಯು. ನೀವು ಕಂಪ್ಲೀಟಾಗಿ ಚೇಂಜ್ ಆಗಿಬಿಡ್ತೀರ ಪೇರೆಂಟ್ ಆದಮೇಲೆ. ಮೈಂಡ್ ಸೆಟ್ ಸ್ವಲ್ಪ ಆ್ಯಂಡ್ ಪ್ರಪಂಚನ ನೋಡೋದು ಚೇಂಜ್ ಆಗುತ್ತೆ. ಆ್ಯಂಡ್ ನಿಮಗೆ ನಿಮ್ಮ ಕರ್ಮಗಳು ಬಗ್ಗೆ ಆಲೋಚನೆ ಶುರುವಾಗುತ್ತೆ. ಒಳ್ಳೆ ಕರ್ಮಗಳು, ಒಳ್ಳೆಯ ಆಲೋಚನೆ ಎಲ್ಲ ಪಾಸಿಟಿವ್ ಆಗಿರೋಣ. ಬಿಕಾಸ್ ಅಲ್ಟಿಮೇಟ್ಲಿ ಇಟ್ ಶೋಸ್ ಆನ್ ಅವರ್ ಕಿಡ್ಸ್. ನಾವೇನು ಮಾಡಿದ್ರು ಭಗವಂತ ತುಂಬ ಸ್ಮಾರ್ಟಾಗಿ ಇಡ್ತಾನೆ. ನಾವು ತಪ್ಪು ಮಾಡಿದ್ರೆ ನಮಗಿಡಲ್ಲ, ನಮ್ಮ ಮಕ್ಳಿಗೆ ಇಡ್ತಾನೆ. ಆ್ಯಂಡ್ ನಾವು ಇವಾಗ ಆಲ್ರೆಡಿ ನಿಮ್ಮ ಮುಂಚಿನ ಪ್ರಾಜೆಕ್ಟ್ಸ್ನು ಎಲ್ಲ ನೋಡ್ಕೊಂಡು ಬಂದಿದ್ವಿ. ವಿ ಹ್ಯಾವ್ ಸೀನ್ ಯು ಗ್ರೋಯಿಂಗ್ ಆಸ್ ಎನ್ ಆರ್ಟಿಸ್ಟ್ ಅಂತೆಲ್ಲ ಹೇಳ್ಬಹುದು. ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಬಗ್ಗೆನೂ ಅಷ್ಟೇ ಕುತೂಹಲ ಇದೆ. ನೆಕ್ಸ್ಟ್ ಏನು ಮಾಡಬಹುದು ವಿಜಯ್ ಸೂರ್ಯ ಅನ್ನೋದು? ವಾಟ್ ಆರ್ ಯುವರ್ ನೆಕ್ಸ್ಟ್ ಪ್ರಾಜೆಕ್ಟ್ಸ್? ಸುವರ್ಣಾಗ ಒಂದು ಶೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಐ ಆಮ್ ಪ್ಲೇಯಿಂಗ್ ಅ ರಾಕ್ ಸ್ಟಾರ್. ಇಟ್ಸ್ ಅಬೌಟ್ ದ ಫಾದರ್ ಆ್ಯಂಡ್ ಡಾಟರ್ ರಿಲೇಷನ್ಶಿಪ್. ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಸೆಡ್ ಎಸ್ ಬಿಕಾಸ್ ಐಮ್ ಅ ಫಾದರ್. ನಾವೆಷ್ಟೇ ಥಿಯರಿಲಿ ಕಲ್ತರೂ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ದಟ್ ಈಸ್ ಡಿಫ್ರೆಂಟ್. ಸೊ ದಟ್ ಈಸ್ ಇಂಪಾರ್ಟೆಂಟ್. ದಟ್ ಈಸ್ ಒನ್ ಪ್ರಾಜೆಕ್ಟ್. ಇನ್ನೊಂದು ಐಮ್ ಪ್ಲೇಯಿಂಗ್ ಒಂದು ಕ್ರೈಮ್ ಸಾಲ್ವಿಂಗ್ ಥ್ರಿಲ್ಲರ್. ಪ್ಲೇಯಿಂಗ್ ಅ ಕಾಪ್ ಫಾರ್ ದ ಫಸ್ಟ್ ಟೈಮ್. ಅದು ಆಲ್ಮೋಸ್ಟ್ ಡನ್, ಎಡಿಟಿಂಗ್ ಪ್ರಾಸೆಸ್ಸಲ್ಲಿದೆ. ಇನ್ನೊಂದು ವೀರಪುತ್ರ ಅಂತ ಅದು ದ್ಯಾಟ್ ಈಸ್ ಅ ಬಿಗ್ ಸ್ಕೇಲ್ ಸಿನಿಮಾ. ಅದರಲ್ಲಿ ಲಾಂಗ್ ಹೇರು, ದಾಡಿ ಎಲ್ಲ ಇದೆ. ಆ ಪೋರ್ಷನ್ ಮುಗೀತು. ದಸ್ 2 more looks. Total different ಆ್ಯಕ್ಷನ್. ಇಟ್ಸ್ ಅ ರಿವೆಂಜ್ ಸಿನಿಮಾ. ಅದು
ಈ ಪ್ರಾಜೆಕ್ಟ್ಸ್ ಎಲ್ಲ ಹೊರಗೆ ಬಂದಾಗ ನೆಕ್ಸ್ಟ್ ಇಯರ್ ಐ ಥಿಂಕ್ ನೆಕ್ಸ್ಟ್ ಇಯರ್ ಸೆಕೆಂಡ್ ಹಾಫಲ್ಲಿ ಎಲ್ಲ ಕಾಣಿಸ್ಕೊಳಕ್ಕೆ ಶುರುವಾಗುತ್ತೆ. ಈ ಶೋ ಬಂದು ಇಮಿಡಿಯೇಟ್ಲಿ ಶುರುವಾಗುತ್ತೆ ಜಾನಲ್ಲಿ ಕಾಣಿಸ್ಕೊತೀನಿ. ಬಿಕಾಸ್ ತುಂಬ ಗ್ಯಾಪ್ ಆಗುತ್ತೆ, ತುಂಬ ಜನ ಕೇಳ್ತಿದ್ದಾರೆ ಎಲ್ಲಿದ್ದೀರಾ ಅಂತ. ಹೌದು, ಬಟ್ ಈ ಗ್ಯಾಪ್ ಮಧ್ಯೆ ನೀವು ಗಾಳಿಪಟ 2 ಅಲ್ಲಿ ಒಂದು ಕ್ಲೈಮ್ಯಾಕ್ಸ್ ಕ್ಯಾಮಿಯೋ. ಚೆನ್ನಾಗಿ ಪ್ರಶ್ನೆ ಕೇಳಿದ್ರಿ, ರೈಟ್ ಪಾಯಿಂಟ್ ಅಲ್ಲಿ ಕೇಳಿದ್ರಿ, ವೆರಿ ನೈಸ್, ಗುಡ್ ಹೋಸ್ಟ್. ಅಂದ್ರೆ ನಾವು ಎಲ್ಲಿ ಕಾಣ್ತಾ ಇಲ್ಲ ಅನ್ನೋ ಅಷ್ಟರಲ್ಲಿ ಆಕ್ಚುಲಿ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡ್ರಿ ಗಾಳಿಪಟ 2 ಅಲ್ಲಿ. ಇವನ್ ದೋ ಇಟ್ ಇಸ್ ಅ ವೆರಿ ಸ್ಮಾಲ್ ರೋಲ್ ಅಲ್ಲ, ಇಫ್ ಇಟ್ಸ್ ಅ ಸಿನಿಮಾ ಹಂಗಂದ್ರೆ ನಿಮಗಂತೂ ಇಷ್ಟ ಇರುತ್ತೆ, ಯು ಲವ್ ಸಿನಿಮಾ. ಸೊ ಐ ಗೆಸ್ 1 day shoot or 2 day shoot. ಭಟ್ರು ಇಸ್ ಲೈಕ್ ಅ ವೆರಿ ಏನಂತಾರೆ, ಒಂದು ಏನಾದರೂ ನನಗೆ ಸಿನಿಮಾ ಬಗ್ಗೆ ಡೌಟ್ ಇದ್ದರೆ ಐ ಮೈ ಟಾಕ್ ಟು ಹಿಮ್. ಅಂದರೆ ಕರಿಯರ್ ಹೇಗೆ ಶೇಪ್ ಮಾಡ್ಕೊಳ್ಳೋದು, ಐ ಟಾಕ್ ಟು ಹಿಮ್. ಪಾಪ ಅವರು ಟೈಮ್ ಕೊಡ್ತಾರೆ, ಒಂದು 1 hour 45 minutes ಕೂತ್ಕೊಂಡು ಮಾತಾಡ್ತಾರೆ, ಇಲ್ಲ ಹಿಂಗೆ ಮಾಡು ಇಲ್ಲ ಹಂಗೆ ಮಾಡು ಅಂತ. ಫಸ್ಟ್ ಟೈಮ್ ಅವ್ರನ್ನ ಆ್ಯಕ್ಚುಲಿ ಭೇಟಿ ಅವಾಗ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ನಮ್ಮ ತಂದೆ ತಾಯಿ ನಾನು ಹೋಗಿದ್ವಿ, ಆವಾಗ ಅವ್ರನ್ನ ಮೀಟ್ ಮಾಡಿದ್ದು. ದಿಸ್ ಈಸ್ ಮಚ್ 12 years ಬ್ಯಾಕ್. ಆ್ಯಸ್ ಎ ಕಿಡ್ ಅವಾಗ ಅವ್ರು ಅದೇ ಹೇಳಿದ್ದು ಫಸ್ಟು, ಪೇಷನ್ಸ್ ಇರಬೇಕು ನಿನಗೆ ಅಂತ, ಎಷ್ಟು ವರ್ಷ ಬೇಕಾದ್ರೆ ಆಗತ್ತೆ ಅಂತ. ಸೊ 12 years later I got to work with him, even though if it's just a small role, but a very nice role. ಯಾಕೆಂದರೆ ಆ ಜರ್ನಿ ಅಲ್ಲಿಗೆ ಬರೋದು. ಆಮೇಲೆ ಇನ್ನೊಂದು ಹೇಳ್ತೀನಿ, ಗಾಳಿಪಟ 1 ವಾಸ್ ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್ಸ್. ಇದು ಗಣೇಶ್ ಸರ್ಗೂ ಹೇಳಿದ್ದೀನಿ ತುಂಬ ಸಲ, ಸರ್ ತುಂಬ ಇಷ್ಟ ಸರ್ ಆ ಸಿನಿಮಾ ಅಂತ. ಅಂದರೆ ಎಷ್ಟು ಇಷ್ಟ ಅಂದರೆ, ಅದು ಸೆಕೆಂಡ್ PU ಟೈಮಲ್ಲಿ ರಿಲೀಸ್ ಆಯಿತು, ಎಕ್ಸಾಮ್ಸ್ ಇತ್ತು, ನಾನು ಓದಲ್ಲ, ಸಿನಿಮಾ ನೋಡಬೇಕು ಆಮೇಲೆ ಎಕ್ಸಾಮ್ ಬರೀತೀನಿ ಅಂತ ಫೋರ್ಸ್ಫುಲ್ಲಾಗಿ ಕರ್ಕೊಂಡೋಗಿ ಸಿನಿಮಾ ನೋಡಿಕೊಂಡು, ನಾರ್ಮಲ್ ಇದರಲ್ಲಿ ಇದಿರಲಿಲ್ಲ, ಸೀಟ್ಸ್ ಇರಲಿಲ್ಲ ಅಂದ್ಬಿಟ್ಟು ಗೋಲ್ಡ್ ಕ್ಲಾಸಲ್ಲಿ ಅವಾಗ 500 rupees ಕೊಟ್ಬಿಟ್ಟು ಪಾಪ ಆಯಿತು ಹೋಗಿ ನೋಡು ಅಂತ ಕಳಿಸಿ, ನೋಡಿ ಆ ಎಫರ್ಟು ಎಕ್ಸಾಕ್ಟ್ಲಿ ಆ ಎನರ್ಜಿ ಇಲ್ಲಿ ಕ್ಯಾರಿ ಆಯಿತು. ಆಮೇಲೆ ಗಾಳಿಪಟ 2 ಅನೌನ್ಸ್ ಆದಾಗ ನಾನು ಅಯ್ಯೋ ಭಗವಂತ ನನಗೊಂದು ರೋಲ್ ಸಿಗಬಾರ್ದೆ ಇದರಲ್ಲಿ ಅಂತ. ಬಟ್ ಕಾಸ್ಟಿಂಗ್ ಎಲ್ಲ ಆಗೋಗಿತ್ತು ಆವಾಗ. ತುಂಬ ಅಂದ್ಕೊಂಡಿದ್ದೆ, ತುಂಬ ಆನೆಸ್ಟಾಗಿ ಅಂದ್ಕೊಂಡಿದ್ದೆ, ಜಸ್ಟ್ ನಾಟ್ ಲೈಕ್ ಅ ಪಾಸಿಂಗ್ ಥಾಟ್ ಅಲ್ಲ. ಎಸ್, ಲಾ ಆಫ್ ಅಟ್ರಾಕ್ಷನ್ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಅದು 1 ವರ್ಷದ ನಂತರ ಅನಿಸುತ್ತೆ, ಇಲ್ಲ ಕೋವಿಡ್ ಎಲ್ಲ ಆದಮೇಲೆ ಕಾಲ್ ಬರುತ್ತೆ, ಈ ಥರ ಗಾಳಿಪಟ ಟೀಮಿಂದ ಕಾಲ್ ಮಾಡ್ತಿದ್ದೀವಿ ಅಂತ. ಏನೇನು ಪ್ರ್ಯಾಂಕ್ ಕಾಲ ಇದು ಅಂತ ನಂಗೆ ಡೌಟು. ಆಬ್ವಿಯಸ್ಲಿ ಅಲ್ವಾ, ಶೂಟಿಂಗ್ ಆಲ್ಮೋಸ್ಟ್ ಮುಗ್ದೋಗಿದೆ, ಇನ್ನೇನಿದೆ ಮಾಡೋಕ್ಕೆ ಅಂತ. ಬಿಕಾಸ್ ಅದಕ್ಕೆ ಮುಂಚೆನೇ ಭಟ್ರು ಅವ್ರದ್ದು ಇಂಟರ್ವ್ಯೂ ನೋಡಿದ್ದೆ ನಾನು, ಎಲ್ಲ ಆಲ್ಮೋಸ್ಟ್ ಮುಗ್ದೋಗಿದೆ ಅಂತೆಲ್ಲ ಹೇಳಿದ್ದಾರೆ ಅದರಲ್ಲಿ. ನಾನು ಇವ್ರೇನಿದು ಅಂತ, ಇಲ್ಲ ಸರ್ ನಿಜವಾಗ್ಲೂ ಭಟ್ರು ಭೇಟಿ ಮಾಡಬೇಕು ಅಂದರು. ಸರಿ ಅಂತ ಆ ಡೌಟಲ್ಲೇ ಹೋದೆ ನಾನು. ಅವ್ರ ಮುಖ ನೋಡೋದ ತನಕ ನಂಗೆ ಕನ್ಫರ್ಮ್ ಇಲ್ಲ ಇದು ಪ್ರ್ಯಾಂಕ್ ಇದು ಅಂತ. ಹೋದಾಗ ಕತೆ ಎಲ್ಲ ಹೇಳಿದ್ರು, ಈ ಥರ 1-2 days ರೋಲ್ ಇದೆ, ಅನ್ನಾಗ್ ಸರ್ ಮಗನ ಪಾತ್ರ. ಹಾಗಾಗಿ ಅಯ್ಯೋ ಲವ್ಲಿ, ಕಣ್ಣು ಮುಚ್ಕೊಂಡು ಮಾಡ್ತೀನಿ ಸರ್ ಅಂದೆ. ಇಲ್ಲ ಕಣೋ, ಪಾತ್ರ ಸ್ಕ್ರೀನ್ ಟೈಮ್ ತುಂಬ ಕಮ್ಮಿ ಇದೆ, ಮಾಡ್ತೀಯಾ ಅಂತ. ಸೊ ಎಷ್ಟು ಒಳ್ಳೆ ಮನಸ್ಸು ಅಂದರೆ, ಕೇಳ್ತಾರೆ ನನಗೆ, ಚಿಕ್ಕ ರೋಲ್ ಇದೆ ಮಾಡ್ತೀಯಾ ಅಂತ. ಮಾಡುವಂತ ಈಸ್ ಎ ಸೀನಿಯರ್ ಡೈರೆಕ್ಟರ್, ಸ್ಟಾರ್ ಡೈರೆಕ್ಟರ್. ಅವ್ರು ಕರೆದ್ರೆ ಯಾರು ಬೇಕಾರೋ ಮಾಡ್ತಾರೆ, ಕೇಳೋ ಅವಶ್ಯಕತೆನೇ ಇಲ್ಲ, ಹಾಕ್ರೋ ಅವ್ರನ್ನ ಮಾಡ್ತಾನೆ ಅಂತ. ನೋ, ಈ ಆಸ್ಟ್ ಮೀ, ದಟ್ಸ್ ವೆರಿ ಸ್ವೀಟ್. ಅದೇ ಬೆಳೀತಾ ದೇ ಬಿಕಮ್ ಹಂಬಲ್. ಆಲ್ ಅಬೌಟ್ ಹ್ಯಾವಿಂಗ್ ಅ ಪಾಸಿಟಿವ್ ಎಕ್ಸಿಸ್ಟೆನ್ಸ್ ಅಷ್ಟೇ. ಸೊ ಸರಿ ಮಾಡ್ತೀನಿ ಅಂತ ಡೆಫಿನೆಟ್ಲಿ ಆ ಜರ್ನಿ ಹಂಗಾಯಿತು ಅಷ್ಟೇ. 2 days ಆ್ಯಂಡ್ ಇಟ್ ವಾಸ್ ನೈಸ್. ಖುಷಿ ಆಯ್ತು ನನಗೆ. ಪ್ರ್ಯಾಂಕ್ ಕಾಲ್ ಅಂತ ಅಂದ್ಕೊಂಡು ನೀವು ಗಾಳಿಪಟ 2ನ ಅಲ್ಲಿಗೆ ಹೋಗೋವರೆಗೂ ಕನ್ಫರ್ಮ್ ಆಗಿರಲಿಲ್ಲ. ಕೊನೆಗೆ ಆನ್ ಸ್ಕ್ರೀನ್ ನೀವು ಅನಂತ್ನಾಗ್ ಅವ್ರ ಮಗ ಆಗಿ ಕನ್ಫರ್ಮ್ ಆದ್ರಿ ಎಲ್ರಿಗೂ. ಅವ್ರ ಜೊತೆ ಇವನ್ ದೋ ಇಟ್ ವಾಸ್ ಅ ವೆರಿ ಸ್ಮಾಲ್ ಸ್ಪೇಸ್, ಅವ್ರ ಮಗನಾಗಿ ಆ್ಯಕ್ಟ್ ಮಾಡಿದ್ದು. ಆ್ಯಂಡ್ ಹಿ ಈಸ್ ಅ ವೆರಿ ಬ್ರಿಲಿಯಂಟ್ ಆ್ಯಕ್ಟರ್. ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ಗೆ ಎಷ್ಟೊಂದು ಜನ ಫ್ಯಾನ್ ಇದ್ದಾರೆ. ಹೇಗಿತ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು? ಬ್ಯೂಟಿಫುಲ್. ಅಂದರೆ ಆ ಏಜಲ್ಲೂ ತುಂಬ ಆನೆಸ್ಟಾಗಿ ಕೆಲಸ ಮಾಡ್ತಾರೆ. ಅಂದರೆ ಅವರು ಆ ಶಾರ್ಟಲ್ಲಿ ಮಂಡಿ ಊರಿರ್ತಾರೆ, ನಾನು ಬರ್ತೀನಿ, ಬಂದ್ಬಿಟ್ಟು ನಾನು ನೋಡಿ ನಿಂತ್ಕೋತಾರೆ. ಬಟ್ ಅದೊಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಕಾಣಿಸೋದು ನಿಮಗೆ. ಬಟ್ ವೆನ್ ಯುವರ್ ಶೂಟಿಂಗ್ನು ತುಂಬ ಹೊತ್ತು ಹಂಗಿರ್ಬೇಕಾಗತ್ತೆ ಮಂಡಿಲಿ, ತುಂಬ ಪೇಯ್ನ್ ಬರುತ್ತೆ, ನನಗೆ ಕಷ್ಟ. ಬಟ್ ಆ ಏಜಲ್ಲಿ ಹಿ ವಾಸ್ ಆರಾಮ್ಸೆ ಸಿಟ್ಟಿಂಗ್ ಆ ಥರ ನೋಡಿ ಶಾಕ್ ಆಗೋಯ್ತು. ಆಮೇಲೆ ಏನಂತಾರೆ ಕನ್ವಿಕ್ಷನ್ನು, ಆ್ಯಂಡ್ ಮೋರ್ ಓವರ್ ಸಚ್ ಅ ಹ್ಯಾಂಡ್ಸಮ್ ಆ್ಯಕ್ಟರ್, ಸಚ್ ಅನ್ ಹ್ಯಾಂಡ್ಸಮ್ ಆ್ಯಕ್ಟರ್. ಇವಾಗಲೂ ಅವ್ರು ನೋಡಿದ್ರೆ ಮೇಕಪ್ಪೇ ಬೇಡ ಅವ್ರಿಗೆ. ಅವ್ರ ಸ್ಕಿನ್ ಇಸ್ ಗ್ಲೋಯಿಂಗ್. ಈ ವಯಸ್ಸಲ್ಲಿ ಹೆಂಗೆ ಮೇಂಟೈನ್ ಮಾಡ್ತಾರೆ ಅದು ಗೊತ್ತಿಲ್ಲ.
ಒಂಥರ ಉತ್ಸಾಹ ಅಂತಾರಲ್ಲ ಅವ್ರಿಗೆ ಆಕ್ಟಿಂಗ್ ಅಲ್ಲಿ. ಅಂದ್ರೆ ಐ ಆಮ್ ನೋಬಡಿ ಟು ಸೇ ಎನಿಥಿಂಗ್ ಅಬೌಟ್ ಹಿಮ್, ಬಟ್ ಅವ್ರ ಆಕ್ಟಿಂಗ್ ಅಲ್ಲಿ ಅದು ಕಾಣುತ್ತೆ. ಹೌದು, ಏನೋ ಒಂದು ಉತ್ಸಾಹ ಇಟ್ಕೊಂಡೆ ಅವ್ರು ಈ ರೋಲ್ ಮಾಡ್ತಿರ್ತಾರೆ. 100% ತುಂಬ ಆನೆಸ್ಟಾಗಿ, ಅಂದರೆ ಮನಸ್ಫೂರ್ತಿಯಾಗಿ ಮಾಡ್ತಾರೆ ಇಷ್ಟಪಟ್ಟು ಪಾತ್ರಗಳನ್ನ, ಗೊತ್ತಾಗ್ಬಿಡುತ್ತೆ. ಆಮೇಲೆ ಆ ಏಜಲ್ಲೂ ಬಿಕಾಸ್ ಎಲ್ಲ ಅಚೀವ್ ಮಾಡಿ ಆಗೋಗಿದೆ, ಅವರು ಏನೇನು ಅಚೀವ್ ಮಾಡಬೇಕೋ ಎಲ್ಲ ಅಚೀವ್ ಮಾಡಿ ಆಗೋಗಿದೆ. ಅವ್ರು ಸುಮ್ಮನೆ ಕೂತ್ಕೊಂಡು ಚಿಲ್ ಮಾಡ್ಬೋದು, ಬಟ್ ನೋ, he wants to come play a role, I mean characters, and we also want to see him. exactly. But ಅದೇ ಹೇಳಿ ನಾನು ಸಮ್ವೇರ್ ಲಕ್ಕಿ, ಏನೋ ರವಿ ಸರ್ ಜೊತೆ ಮಾಡಿದ್ದೀನಿ, ಈಗ ಅನಂತ್ ಸರ್ ಭಟ್ರು ಡೈರೆಕ್ಷನ್ ಒಂದು ಸೀನ್ ಆದರೂ. ಸೊ ಐ ಫೀಲ್ ಭಗವಂತ ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾನೆ ರೈಟ್ ದಾರಿಲಿ ಅಂತ. ಮೇ ಬಿ ಕೆಲವು ಕಡೆ ಸ್ಲೋ ಆದರೂ ಕೂಡ ಈಸ್ ಗೋಯಿಂಗ್ ಟೇಕ್ ಇನ್ ರೈಟ್ ಡೈರೆಕ್ಷನ್ ಅಂತ ಅನಿಸಿದೆ. ಅದು ಐ ಗೆಸ್ ಎಲ್ಲೋ ಒಂದು ಕಡೆ ತುಂಬ ಭಗವಂತನಿಗೆ ಹತ್ತಿರವಾಗಿದ್ದೀನಿ ನಾನು. ಎಲ್ಲರೂ ಇದ್ದಾರೆ, ಬಟ್ ನಾವು ಕಂಡ್ಕೋಬೇಕು ಆ ದಾರಿನ. ಕೆಲವರು ಡೋರ್ ಇಲ್ಲಿದ್ರೆ ಆ ಕಡೆ ಹೋಗ್ತಿರ್ತಾರೆ. ಸೊ ಐ ಗೆಸ್ ಅವಾಗವಾಗ ಆನೆಸ್ಟ್ ಹೋಗಿ ಡೋರ್ ತಟ್ಟಿದಾಗ ಕೇಳಿಸ್ಕೊತಾನೆ ಭಗವಂತ. ಆ್ಯಂಡ್ ಐ ಟೆಲ್ ಯು ಒನ್ ಮೋರ್, ನನಗೆ ಸಿನಿಮಾ ತುಂಬ ಹುಚ್ಚು. ನನಗೆ ಅವಾಗ ಇಮ್ಮೆಚೂರ್ ಅಲ್ವಾ, ನಾನು ಸಿನಿಮಾನೇ ಮಾಡಬೇಕು. ಯಾಕಂದರೆ ನನಗೆ ಟಿ ವಿ ಆಫರ್ಸ್ ರೆಗ್ಯುಲರಾಗಿ ಬರ್ತಿತ್ತು ಆಫ್ಟರ್ ಕ್ರೇಜಿ ಲೋಕ, ನಾನು ಮಾಡ್ತಿರ್ಲಿಲ್ಲ. ಫೈನಲಿ ಬಿಕಾಸ್ ಅವಾಗ ಏನಾಗ್ಬಿಡುತ್ತೆ ಅಂದರೆ ದುಡಿಬೇಕು, ಅಂದರೆ ದುಡಬೇಕು ಅಂತಲ್ಲ, ಏನೋ ಒಂದು ಮಾಡಬೇಕಲ್ಲ ಲೈಫಲ್ಲಿ. ಬಿಕಾಸ್ ಯುವರ್ ಫ್ರೆಂಡ್ಸ್ ಆರ್ ವರ್ಕಿಂಗ್ ಆ್ಯಂಡ್ ನಾನು ಸುಮ್ಮನೆ ಕೂತಿದ್ದೀನಿ, ನಾನು ಏನು ಮಾಡ್ತಿದ್ದೀನಿ ಅಂತ. ಸೊ ಮನೇಲಿ ಹೇಳಿದ್ರು, ಆಯಿತು ಅಟ್ಲೀಸ್ಟ್ ಹೋಗು, ಆಫರ್ ಬರ್ತೀಯ ಟಿ ವಿಲಿ ಮಾಡು ಅಂತ. ಇಲ್ಲ ನಾನು ಸುಮ್ಮನೆ ಮಾಡಬೇಕು ಅಂದ್ರೆ, ಇಲ್ಲ ಓಕೆ ಮಾಡ್ತೀಯ, ಟೈಮ್ ಬಂದಾಗ ಮಾಡ್ತೀಯ, ಅದು ಬಂದಾಗ ಬರುತ್ತೆ, ಬಟ್ ಇದನ್ನ ಮಾಡು ನೀನು, ಅಟ್ಲೀಸ್ಟ್ ನೀನು ಇಂಪ್ರೂವ್ ಆಗ್ತೀಯ, ನಿನ್ನ ಸ್ಕಿಲ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ ಅಂತ. ಸರಿ ಅಂತ ಅವತ್ತು ಹೋಗಿಂದ ಮುಂಚೆ ನಾನು ಭಗವಂತನ ಕೇಳ್ಕೊಂಡೆ, ನಾನು ಹೋಗ್ತಾ ಇದ್ದೀನಿ, ನಾನು ದಯವಿಟ್ಟು ನೀನು ನೋಡ್ಕೋಬೇಕು ನೀನು. ನನಗೆ ನಿಜವಾಗ್ಲೂ ಮನಸ್ಸಿಲ್ಲ, ಅಂದರೆ ತುಂಬ ಆನೆಸ್ಟಾಗಿ ಕಣ್ಣಲ್ಲಿ ಸ್ವಲ್ಪ ನೀರು ಇತ್ತು. ಬಿಕಾಸ್ ಅಷ್ಟೊಂದು, ಅದೇ ನಮ್ಮ ತಾಯಿ ಅವಾಗ ಹೇಳ್ತಾರೆ, ಯಾವುದನ್ನೂ ಬೇಡ ಅಂದ್ಬಿಡ ಲೈಫಲ್ಲಿ, ಅದನ್ನೇ ಭಗವಂತ ಮಾಡಿಸ್ತಾನೆ ಅಂತ. ಮೇ ಬಿ ಅಷ್ಟೊಂದು ನಾನು ಕೇಳಿಕೊಂಡು ಬೇಜಾರು ಮಾಡ್ಕೊಂಡು ಹೋಗಿದ್ದಕ್ಕೆ ಅಗ್ನಿ ಆ ಒಂದು ಕೊಡ್ತಾ ಭಗವಂತ ನನಗೆ ಅಂತ ನಂಗೆ ಗೊತ್ತಿಲ್ಲ. ಅದು ಒಂದಿದೆ, ಅದನ್ನ ಯಾವತ್ತೂ ಮರೆಯಲ್ಲ. ಸೊ ಯಾ, ಇವಾಗ ನೀವು ಹೇಳಿದ್ರಿ ಅಲ್ಲ, ಅಗ್ನಿಸಾಕ್ಷಿನೇ ನೀವು ಎಷ್ಟು ಫನ್ನಾಗಿ ಶೂಟ್ ಮಾಡಿದ್ರಿ ಅಂದರೆ ಅಷ್ಟು ವರ್ಷ ಶೂಟ್ ಮಾಡಿದ್ದೆ ಗೊತ್ತಾಗಲಿಲ್ಲ ಅಂತ. ದ ಸೇಮ್ ವೇ ಇಂಟರ್ವ್ಯೂ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನನಗೆ ಅನಿಸ್ತಿದೆ ಅಂದರೆ ಐ ಡೋಂಟ್ ನೋ ಹೌ ದ ಟೈಮ್ ವೆಂಟ್. ಎಷ್ಟೊಂದು ವಿಷಯಗಳನ್ನ ವಿ ಸ್ಪೋಕ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ವೆರಿ ವೆರಿ ಅಮೇಝಿಂಗ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ನೀವು ಮೆನ್ಷನ್ ಮಾಡಿರೋ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗೂ ನಮ್ಮ ಟೀಮ್ ಮಾಧ್ಯಮ ಅನೇಕದ ಪರವಾಗಿ ಆಲ್ ದ ವೆರಿ ಬೆಸ್ಟ್. ವಿ ಆರ್ ಲುಕಿಂಗ್ ಫಾರ್ವರ್ಡ್. ತುಂಬ ಟೈಮ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ಇಂಟರ್ವ್ಯೂ ಮಾಡೋಣ ನನ್ನ ಪ್ರಾಜೆಕ್ಟ್ಸ್ ಆಚೆ ಬಂದಮೇಲೆ. ಟ್ರೂ, ಥ್ಯಾಂಕ್ ಯು, ಡೆಫಿನೆಟ್ಲಿ.